पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्बा त्वामनुसन्दधामि भगवद्गीते भवद्वेषिणीं भगवद्गीते भवद्वेषिणी। ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾಗಿರುವಂತಹ ವಿಚಾರದ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಬದುಕು ಅನ್ನೋದು ಒಂದು ಅತ್ಯಮೂಲ್ಯವಾದ ಕೊಡುಗೆ. ಆದರೆ ಆ ಬದುಕನ್ನ ಹೇಗೆ ರೂಪಿಸಿಕೊಳ್ಬೇಕು, ಬದುಕನ್ನ ಹೇಗೆ ಸಾಗಿಸಬೇಕು, ಕಷ್ಟ ಕಾರ್ಪಣ್ಯಗಳು ಎದುರಾದಾಗ ಹೇಗೆ ನಾವು ಅದನ್ನ ದಾಟಿ ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡೋರು ಕೂಡ ಸ್ವತಃ ನಾವೇ ಆಗಿರ್ತೀವಿ ಹೊರತು ಭಗವಂತ ಅಲ್ಲ ಅನ್ನುವಂಥ ವಿಚಾರವನ್ನ ಪ್ರತಿನಿತ್ಯ ಗುರೂಜಿ ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡ್ತಾರೆ. ಅದೇ ರೀತಿ ಬದುಕಿನ ಪುಟಗಳನ್ನು ನಾವು ಹೇಗೆ ಸಾಗಿಸಬೇಕು, ಬದುಕನ್ನು ನಾವು ಹೇಗೆ ನಡೆದುಕೊಂಡು ಹೋಗಬೇಕು ಅಂದ್ರೆ ಬದುಕಿಗೆ ಸಂಬಂಧಪಟ್ಟಂತ ಹಾಗಾದ್ರೆ ಯಾವ್ದಾದ್ರು ಪುಸ್ತಕ ಇದೆಯಾ, ಪುಸ್ತಕದ ಬಗ್ಗೆ ನೀವೇನಾದ್ರೂ ಇವತ್ತು ಮಾತನಾಡ್ತಾ ಇದ್ದೀರಾ ಅನ್ನುವಂಥ ವಿಚಾರವನ್ನ ನೀವು. Some views impress, some transform the way you live. This does both. A refreshing new address is coming soon to Malasandra off Kanakapura Road, Bengaluru. ಅನ್ನೋದು ಕೆಲವರು ತಮ್ಮ ಅಭಿರುಚಿಗೆ ತಕ್ಕಂತೆ ಒಂದು ಪುಸ್ತಕಗಳನ್ನು ಆಯ್ದುಕೊಂಡು ಓದುವಂತಹ ಹವ್ಯಾಸವನ್ನ ಮಾಡ್ಕೊಂಡಿರ್ತಾರೆ. ಜೊತೆಗೆ ಅದರ ಒಂದು ಮೌಲ್ಯವನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ ಪ್ರವೃತ್ತಿ ಕೂಡ ಅವರದ್ದಾಗಿರುತ್ತೆ. ಆದ್ರೆ ಬದುಕಿನ ಪುಸ್ತಕ ಯಾವುದು ಅನ್ನುವಂಥ ವಿಚಾರ ಮಾಡಿ ನೋಡಿದಾಗ, ಪ್ರಶ್ನೆಯನ್ನ ಹಾಕಿದಾಗ ಉತ್ತರ ಸಿಗೋದು ಬಹಳಷ್ಟು ಕಷ್ಟವಾಗ್ತಾ ಇದೆ. ಹಾಗಾಗಿ ನಿಮ್ಮದೇ ರೀತಿಯಲ್ಲಿ, ನಿಮ್ಮದೇ ಶೈಲಿಯಲ್ಲಿ ಈ ಒಂದು ವಿಚಾರವನ್ನ ಯಾವ ರೀತಿ ಪ್ರಸ್ತುತಪಡಿಸ್ತೀರಾ ಗುರೂಜಿ? ಹರಿ ಓ ಶ್ರೀ ಗುರುಭ್ಯೋ ನಮಃ. ಅಂದರೆ ಪುಸ್ತಕ ಎಲ್ಲರೂ ಸಿಗಬಹುದಾ ಅಂತಕ್ಕಂಥ ಮೊದಲು ನಿರೀಕ್ಷೆ ಬರುತ್ತೆ. ಈ ಥರ ಪುಸ್ತಕ ಎಲ್ಲರೂ ಸಿಗಬಹುದಾ, ನಮ್ಮ ಬದುಕಿಗೆ ತುಂಬ ಖುಷಿ ಆಗತ್ತಲ್ಲ ಸಿಕ್ಕಿಬಿಟ್ರೆ. ಯಾಕೆ ಇದನ್ನು ನಾನು ಮೊದಲೇ ಹೇಳ್ತಿದ್ದೀನಿ ಅಂದರೆ, ಸುಮಾರು ಜನ ನನಗೆ ಕರೆ ಮಾಡಿ ಕೇಳ್ತಾರೆ, ನೀವು ಯಾವ ಪುಸ್ತಕ ಓದ್ತೀರಾ, ಅಥವಾ ಎಲ್ಲಿ ಸಿಗುತ್ತೆ, ಅಥವಾ ನೀವೇ ಬರೀತೀರಾ, ಹೇಗಿದು ಅಂತ. ಕೆಲವರು ಸುಮಾರು ವರ್ಷಗಳಿಂದ ಕೂಡ ಈ ಪ್ರಶ್ನೆಗೆ ಇನ್ನೂ ನಾನು ಉತ್ತರ ಕೊಡೋಕ್ಕಾಗಿಲ್ಲ. ಯಾಕೆ ಅಂದರೆ ಅದು ಉತ್ತರ ಅವ್ರ ಹತ್ರ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ, ನನ್ನ ಹತ್ರ ಇದೆ ಅಂತ ನಾನು ಕರೆ ಮಾಡ್ತಾರೆ. ಆ ಪ್ರಶ್ನೆಗೆ ಉತ್ತರ ಅವ್ರ ಹತ್ರನೇ ಇದೆ. ಅದನ್ನೇ ಇವತ್ತು ವ್ಯಕ್ತಪಡಿಸೋಣ. ಕಾರಣ ಏನಂದರೆ, ನಮ್ಮ ಜೀವನಕ್ಕೆ ಒಂದು ಪುಸ್ತಕ ಅಂತಕ್ಕಂಥದ್ದು, ಜೀವನ ಅಂದರೆ ಪುಸ್ತಕ ಬೇಕೇ ಬೇಕು, ಓದಿದ್ರೆ ಮಾತ್ರ ನಮ್ಮ ಜೀವನ ಅಂತ ತಿಳ್ಕೊಂಡಿದ್ದೀವಿ ನಾವು. ಖಂಡಿತ. ಹಾಗಿರಬೇಕಾದ್ರೆ ಓದೋರೆಲ್ಲ ಜೀವನದಲ್ಲಿ ಎಲ್ಲವನ್ನೂ ಪಡ್ಕೊಳ್ಳೋಕ್ಕಾಗಿದೆಯಾ? ಆಗಿದೆಯಾ ಅಂತೀಯಮ್ಮ? ಇಲ್ಲ ಗುರುಜಿ. ಹಾಗಾದ್ಮೇಲೆ ಈ ಥರ ಹೋದರೆ ಅದು ತಪ್ಪು, ಈ ಕಡೆ ಬಂದರೆ ಇದು ತಪ್ಪು ಅಂದರೆ ನಮ್ಮ ಬದುಕಿನ ಮೌಲ್ಯ ಹೇಗಾಗದ್ರೆ? ಈ ಪ್ರಶ್ನೆಗೆ ಉತ್ತರ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆ ಮಾಡುತ್ತಾ ಇದಕ್ಕೆ ಉತ್ತರ ತಿಳ್ಕೊಂಡ ತಕ್ಷಣ ತುಂಬ ಸರಳ. ಸ್ವಯಂ ನಿಯಂತ್ರಣ, ನಮ್ಮನ್ನು ನಾವೇ ನಿಯಂತ್ರಣ ಮಾಡಿಕೊಳ್ಳುವುದೇ ಜೀವನದ ಪುಸ್ತಕ. ಪ್ರಶ್ನೆ ಎಲ್ಲೂ ಕೇಳಕ್ಕೆ ಹೋಗಬಾರ್ದು. ನಾನು ಏನು ಮಾಡಬೇಕು, ನಾನು ಹೇಗಿರಬೇಕು, ನಾನು ಏನು ತಿನ್ನಬೇಕು, ಇದನ್ನು ಕೇಳೋ ವಿಚಾರ ಇದೆಯಲ್ಲ, ಇದು ಪುಸ್ತಕ. ನಾವು ಅದೇ ತಾನು ತಿಳ್ಕೊಂಡಿರೋದು. ಓದಿದ್ರೆ ಏನು ಬರುತ್ತೆ, ಬುದ್ಧಿ ಬರುತ್ತೆ ಅಂತಾರೆ. ಅವ್ರನ್ನೇ ಕೇಳಬೇಕು ಅದು ಯಾವ ಬುದ್ಧಿ ಬಂದೈತೆ ಅಂತ. ಎಲ್ಲರೂ ಅದೇ ತಾನೇ ಮಾಡ್ತಾ ಇರೋದು. ಮಕ್ಕಳು ಬುದ್ಧಿವಂತರು ಆಗುತ್ತಾರೆ ಬರೆದಿಟ್ಬಿಟ್ರು ಇವರೇ. ಅವರೇ ಮಕ್ಕಳನ್ನೇ ಕೇಳಿದ್ರೆ ಅಯ್ಯೋ ಯಾಕೆ ಹೇಳ್ತೀರಾ ಅಂತಾರೆ. ಅವರೇ ಹೇಳ್ತಾರೆ, ಮಕ್ಕಳ ಬಗ್ಗೆ ಅವರಿಗೆ ಗೊತ್ತಿರಲ್ಲ. ನಿಯಂತ್ರಣ ಶಕ್ತಿ ಬೇಕು ಅಂತೆ ಬೇಡ ಅಂತೆಯಮ್ಮ? ಬೇಕು ಗುರುಜಿ. ಅಷ್ಟೇ. ಪ್ರಶ್ನೆ ಉತ್ತರ ಎರಡೂ ಅವರಲ್ಲೇ ಇರುತ್ತೆ. ನೀವು ಕಾಯೋದು ಯಾರನ್ನ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಈ ಪುಸ್ತಕವನ್ನು ನೀವು ಇಟ್ಕೊಂಡಿದ್ದೀರಾ, ಎಲ್ಲಿ ಇಟ್ಕೊಂಡಿರಬೇಕಿತ್ತು ಇದನ್ನು? ಮುಂದಿನ ಪ್ರಶ್ನೆ, ಸ್ವಯಂ ನಿಯಂತ್ರಣ ಅಂತಕ್ಕಂಥ ಪುಸ್ತಕ ನಮ್ಮಲ್ಲಿ ಎಲ್ಲಿದೆ?
ಬೇಕಲ್ಲ ಜಾಗ. ಅದಕ್ಕೆ ಒಂದು ವಿಚಾರ, ಮೆದುಳು ಅಂತಕ್ಕಂಥ ಒಂದು ಭಾಗವನ್ನು ಆರಿಸ್ಕೊಂಡ್ರೆ 80% ಮೆದುಳಿನ ರೋಗನೇ ಮನುಷ್ಯನಿಗೆ ಜಾಸ್ತಿ. 80% ಮೆದುಳಿನಿಂದ ಬರುವ ರೋಗಗಳೇ ಜಾಸ್ತಿ. ನಾವು ಬಳಸುತ್ತಿರುವುದು ಮೆದುಳನ್ನು 10-15% ಅಷ್ಟೇ. ಇನ್ನು 80-85 ಪೂರ ರೋಗಗಳೇ. ಅಂದರೆ ದೇವ್ರು ಕೊಟ್ಟಿದ್ದ ಅಲ್ಲ, ನಾವು ಮಾಡಿಕೊಂಡಿರೋದು. ಇದಕ್ಕೆ ಮೆದುಳಿನ ರೋಗ ಅಂತ ಒಂದು ಬೋರ್ಡ್ ಹಾಕೋಣ ಸದ್ಯಕ್ಕೆ. ಏನು ಹೇಳ್ಬೋದಮ್ಮ? ಮೆದುಳಿನ ರೋಗ ಯಾವುದು? ಮೆದುಳಿನ ರೋಗ ಯಾವುದು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಹೇಳೋಕ್ಕಾಗತ್ತೇನಮ್ಮ? ಮೆದುಳಿನ ರೋಗ ಯಾವುದು? ಯಾವ್ದಾದ್ರು ಹೇಳೋಕ್ಕಾಗತ್ತಾ? ಜ್ಞಾಪಕ ಬರುತ್ತಾ? ಮೆದುಳಿನ ರೋಗ ಕೋಪ. ಒಪ್ಕೋಬೋದಲ್ಲ? ಯಾರಿಗಿಲ್ಲಪ್ಪ ಕೋಪ? ಮಗುವಿಂದ ಹಿಡಿದು ದೊಡ್ಡವ್ರವರೆಗೂ ಕೋಪ ಇದೆ. ಈಗ ಮೆದುಳು ರೋಗ ಐತೆ ಅಂದಮೇಲೆ ನೀವೇ ಡಿಸೈಡ್ ಮಾಡಿ, ನಾವು ರೋಗಿಷ್ಟ್ರಾಗಿದ್ದೀವಾ ಇಲ್ವಾ ಅಂತ. ನಮ್ಮ ಮಕ್ಕಳನ್ನು ರೋಗಿಷ್ಟ್ರು ಮಾಡಿದ್ದೀವಾ ಇಲ್ವಾ ಅಂತ ನೀವೇ ಡಿಸೈಡ್ ಮಾಡಿ. ಮಕ್ಳಿಗೆ ಕೋಪ ಇಲ್ವೇನಮ್ಮ? ಇರುತ್ತೆ ಗುರುಜಿ. ನಮಗೆ ಕೋಪ ಇಲ್ವಾ? ಇದೆ. ಈಗ ಮೆದುಳಿನ ರೋಗ ಬಂದಿದೆ ಎಲ್ಲರಿಗೂ. ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋ ಬುದ್ಧಿವಂತರು ನಾನು ಈ ವಿಚಾರ ಹೇಳ್ತೀನಿ. ಮಕ್ಕಳ ಬಗ್ಗೆ ಕೇಳಿದ್ರೆ ನನ್ನ ಮಗಳು ಚೆನ್ನಾಗಿದ್ದಾಳೆ, ಚೆನ್ನಾಗಿ ಊಟ ಮಾಡ್ತಾಳೆ, ಚೆನ್ನಾಗಿ ಮಲ್ಕತ್ತಾಳೆ, ಚೆನ್ನಾಗಿದ್ದಾಳೆ ಅಂತಾರೆ. ನಾನು ಕ್ರಾಸ್ ಮಾಡಿ ಕೇಳಿದ್ರು, ನಾನು ಹೇಳಿದ್ಮೇಲೆ ಹೌದು ಅಂತಾರೆ. ಅಂದರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದೇ ಪ್ರಜ್ಞೆನೇ ನಮಗಿನ್ನೂ ಗೊತ್ತಾಗಿಲ್ಲ. ಅಂದರೆ ಆ ಪುಸ್ತಕನೇ ಓಪನ್ ಆಗಿಲ್ಲ. ಯಾವುದು ಪುಸ್ತಕ? ಕೋಪ ಅನ್ನುವುದನ್ನು ನಾವು ತೆಗೆದು ಹಾಕಬೇಕು ಅಂತ ವಿಚಾರವನ್ನು ಯಾರು ತಿಳಿಸ್ಕೊಳಕ್ಕೆ ಸಾಧ್ಯ ಆಗಿದೆಯಮ್ಮ? ಇಲ್ಲ ಗುರುಜಿ. ಅನ್ಕೋತಾರೆ ಕೆಲವು ಸಂದರ್ಭದಲ್ಲಿ, ನಾನು ಯಾಕೆ ಇಷ್ಟೊಂದು ಕೋಪ ಮಾಡ್ತೀನಿ ಅಂತ ಅಲ್ವಾ? ಆದರೆ ಅದ್ರ ಬಿಟ್ಟು ಈಚೆ ಬರೋದೇ ಇಲ್ಲ. ಅವ್ರಿಗೆ ಆಸೆ ಆಗಲ್ಲ. ಈ ಮೆದುಳು ರೋಗ ಬೇಕಾ? ಇದು ಎಲ್ಲಿಂದ ಬರುತ್ತೆ? ಈ ಪ್ರಶ್ನೆಗೆ ಇವತ್ತು ಉತ್ತರವನ್ನು ಹೇಳಬೇಕಾಗತ್ತೆ. ಪ್ರತಿಯೊಬ್ಬರು ಇದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಅನ್ನೋದಕ್ಕೆಲ್ಲ ಪ್ರಯತ್ನ ಅನ್ನೋದಕ್ಕಿಂತ ನಾವು ಎಲ್ಲಿ ದಾರಿ ತಪ್ಪಿದ್ದೀವಿ, ಈ ಮೆದುಳು ರೋಗ ಬೇಕಾ? ಈಗ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಬಿಡೋಣ. ಮೆದುಳು ರೋಗ ಅನ್ನೋದನ್ನು ನೀವು ಕರೆಕ್ಟಾಗಿ ಹೇಳ್ತಾ ಇದ್ದೀರಾ ಅನ್ನೋದಕ್ಕೆ ನಮಗೇನು ಸ್ವಾಮಿ ಸಪೋರ್ಟ್ ಗೊತ್ತಾಗತ್ತೆ? ಪ್ರೂವ್ ಮಾಡಬೇಕು ನೀವು. ಮೆದುಳು ರೋಗ ಇದೆ, ಕೋಪ ಅಂತ ಹೇಳಿದ್ರಿ ಸರಿ. ಇದಕ್ಕೆ ಹಿನ್ನೆಲೆ ಏನು ಬೇಕಲ್ಲ? ಬೇಕು. ಅಂತಂದ್ರೆ ಒಂದಕ್ಕೊಂದು ಸಮಂಜಸವಾದ ಅರ್ಥ ಗೊತ್ತಾಗಿಲ್ಲ ಅಂದ್ರೆ ನಾವು ಹೇಳಿದ್ದು ತಪ್ಪು, ನೀವು ಕೇಳಿಸ್. What if your wish list came wrapped in diamonds? Like a BMW X1, a 24-carat gold bar, and 100% off on making charges for diamond purchases? Can it really happen? Yes, make it come true at the Bhima Brilliance Diamond Jewelry Festival. Buy diamonds at Bhima and avail many more exciting rewards. Offer valid from July 9th to August 9th at all Bhima showrooms. TNC apply. ಆದರೆ ಇಲ್ಲಿ ವಿದ್ಯೆ ಅಂತಕ್ಕಂಥದ್ದು ಅತಿ ಮುಖ್ಯವಾಗಿ ಬೇಕಿರತಕ್ಕಂಥದ್ದು. ನಮ್ಮ ಬದುಕು ಅನ್ನೋದೇ ಒಂದು ವಿದ್ಯೆ. ಆ ಬದುಕು ಅಂತ ಯಾಕೆ ಹೆಸರು ಕೊಡಬೇಕು ಅಂದರೆ ನಮಗೆ ಅರಿವು ಬೇಕಾ ಬೇಡವಾ ಅಮ್ಮ? ಬೇಕು ಗುರುಜಿ. ಆದರೆ ಅರಿವು ಅಂತ ಹೇಳ್ತೀವಷ್ಟೇ, ಹತ್ರಕ್ಕೂ ಹೋಗಿಲ್ಲ ನಾವು. ಹೀಗೆ ಒಂದಕ್ಕೊಂದು ವಿಚಾರಗಳನ್ನ ಹೇಳ್ತಾ ಹೋದರೆ 3 ತಿಂಗಳಾದರೂ ಕೂಡ ಇದಕ್ಕೆ ಆನ್ಸರ್ ಮಾಡೋದಕ್ಕೆ ತುಂಬ ಕಷ್ಟ ಆಗತ್ತೆ. ಅಂಥ ಅದ್ಭುತವಾದ ಪವಾಡ ಈ ಮೆದುಳಿನ ರೋಗ. ಇದು ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ನಮಗೇನು ರೋಗ ಅಂತ ನೀವು ಅಂದ್ಕೋಬೇಡಿ. ಕಾರಣ ಅಂದ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಾವು ಯಾವಾಗಲೂ ನಮ್ಮನ್ನು ಪ್ರಶ್ನಾರ್ಥಕವಲ್ಲೇ ಇಟ್ಕೊಂಡಿರಬೇಕು. ನಮ್ಮ ದೇಹ ನಮ್ಮ ಮನಸ್ಸನ್ನು ಪ್ರಶ್ನೆಯಲ್ಲೇ ಇಟ್ಕೊಂಡಿದ್ದಾಗ ನಮಗೆ ತೃಪ್ತಿ. ನಾವು ಪ್ಲಸ್ಗೆ ಹೋಗ್ಬಿಡ್ತೀವಿ. ನಾನೇನಾಗಿದ್ದೀನಿ ಈಗ? ಚೆನ್ನಾಗಿಲ್ವಾ? ದುಡ್ಡು ಮಾಡಿಲ್ವಾ ಅನ್ನೋ ಮಟ್ಟಕ್ಕೆ ಕೊಟ್ಟೋಗಿದ್ದೀವಿ ನಾವು. ಚೆನ್ನಾಗಿ ಓದಿಲ್ವಾ ನಾನು? ನನ್ನ ಹತ್ರ ಶಕ್ತಿ ಇಲ್ವಾ? ಸೊ ಹಲವಾರು ರೀತಿಯಲ್ಲಿ ನಮಗೆ ನಾವೇ ಬೆಂತಟ್ಕೋತೀವಿ. ಇದನ್ನು ಈ ಸೋಮಾರಿತನ ಅಂತಾರೆ, ನಮಗೆ ನಾವೇ ಬೆಂತಟ್ಕೊಳ್ಳೋದು. ಇದೆಲ್ಲ ಅಭ್ಯಾಸಗಳಕ್ಕೆ ಕಾರಣ ನಮ್ಮ ಅರಿವಿನ ಕೊರತೆ. ಇದಕ್ಕೆ ಸ್ವಯಂ ನಿಯಂತ್ರಣ. ಅದಕ್ಕೆಲ್ಲ ಪ್ರಶ್ನೆಗಳಿಗೆ ಒಂದೇ ಉತ್ತರ ನಾವೇ ಆಗಿರಬೇಕು. ಬೇರೆಯವ್ರ ಉತ್ತರ ನಮ್ಮ ದೇಹಕ್ಕೆ ಮನಸ್ಸಿಗೆ ಬರಬಾರದು. ಒಪ್ಕೋಬೋದಾ? ಇಲ್ಲ ಅಂತೀಯಮ್ಮ? ಮದುವೆ ಮಾಡ್ಕೋಬೇಕಾ ಬೇಡವಾ? ಈ ಪ್ರಶ್ನೆ ಬೇಕಾದಷ್ಟು ಜನಗಳ ಮೈಂಡಲ್ಲಿದೆ. ಇದಕ್ಕೆ ಅವರೇ ತೀರ್ಮಾನ ಮಾಡ್ಕೋಬೇಕು. ಬೇರೆಯವರು ಹೇಳಿದ್ದನ್ನು ಕೇಳಿ ಮಾಡ್ಕೋಬಾರ್ದು. ಅದಾಗಲ್ವೇ? ಒಪ್ಪಲ್ವೇ? ಯಾಕೆಂದರೆ ದೊಡ್ಡವರು ಅಂತ ಒಬ್ರು ಇರ್ತಾರೆ, ಅವ್ರ ಮಾತು ಕೇಳಲೇಬೇಕು ಅಲ್ಲಮ್ಮ? ಕೇಳೋದಾ ಬೇಡವಾ? ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡೋಣ. ನಮ್ಮ ಮಕ್ಕಳು ತುಂಬ ಹಠ ಮಾಡ್ತಾರೆ. ಬೇಡ, ನಮ್ಮ ಮಗು ತುಂಬ ಹಠ ಮಾಡುತ್ತೆ. ಪ್ರಶ್ನೆ ಇದೆಯಾ ಇಲ್ವಮ್ಮ? ಇದೆ. ಇದಕ್ಕೆ ನೀವು ಪ್ರತಿಯೊಬ್ಬರಲ್ಲೂ ಅಂತ ಹೇಳೋದಕ್ಕಿಂತ ನಮ್ಮ ಮಗು ಯಾಕೆ ಇಷ್ಟು ಹಠ ಮಾಡುತ್ತೆ,
ಎಲ್ಲರೂ ಸರಿಯಾದ ಕಡೆ ಹೋಗಿ ಕೇಳಬೇಕು ಅಂತ ಅನ್ಕೋತಾರ ಇಲ್ವಾ? ಅನ್ಕೊಳ್ತಾರೆ. ಅದು ಎಲ್ಲಿ ಸರಿಯಾದ ಕಡೆ, ಸರಿಯಾದವ್ರು ಯಾರು ಅಂತ ನನಗಿನ್ನೂ ಗೊತ್ತಾಗಿಲ್ಲ. ಹೋಗಿ ಅವ್ರು ಕೇಳೋದೇನು ಅಂದರೆ, ನನ್ನ ಮಗ ಹಠ ಮಾಡುತ್ತೆ, ಏನಾಗದೆ ಹೇಳಿ, ಏನು ಮಾಡಬೇಕು ಹೇಳಿ ಅಂತ. ಇದನ್ನು ಅಪ್ರಾಣೆ ಯಾರ ಕೈಲೂ ಹೇಳೋಕ್ಕಾಗಲ್ಲ. ಯಾರು ಹೇಳುವಂಥದ್ದು ಅಲ್ಲವೇ ಅಲ್ಲ ಅದು. ಹಠ ಏನಕ್ಕೆ ಬರುತ್ತೆ ಅನ್ನೋದನ್ನು ಹೇಳೋರಿದ್ದಾರೆ, ಇಲ್ಲ ಅಂತಿಲ್ಲ, ಅದು ಅವರ ವೈಯಕ್ತಿಕವಾದ ವಿಚಾರ, ಅದು ಮಗುಗೆ ಸಂಬಂಧಪಟ್ಟಿದ್ದಲ್ಲ. ಈ ಸತ್ಯ ನಿಮಗೆಲ್ಲ ಅರ್ಥ ಆಗಬೇಕು. ನೀವೇನೇ ಪ್ರಶ್ನೆ ಹಾಕ್ಕೋತಿರೋ ಸಂಬಂಧದಲ್ಲಿ, ದಾಂಪತ್ಯದಲ್ಲಿ, ಮಕ್ಕಳಲ್ಲಿ, ಕುಟುಂಬದಲ್ಲಿ ನಿಮ್ಮೇನು ಪ್ರಶ್ನೆ ಇದೆ, ಆ ಪ್ರಶ್ನೆಗೆ ಬೇರೆಯವ್ರ ಹತ್ರ ಉತ್ತರ ಸಿಗುತ್ತೆ ಅನ್ನೋದಕ್ಕಿನ್ನ ನಮಗೆ ಉತ್ತರ ಸಿಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ಪ್ರತಿಯೊಬ್ಬರು ಯಾರು ಮಾಡ್ತೀರೋ ಅವರು ಜೀವನದಲ್ಲಿ ನೆಮ್ಮದಿಯಾಗಿ ಆರೋಗ್ಯವಾಗಿರ್ತಾರೆ. ನಾವು ಯಾರನ್ನೋ ಕೇಳಬೇಕು ಅಂದರೆ ಯಾವುದನ್ನು ಕೇಳಬೇಕು ಅಂತ ನಿಮ್ಗೆ ಗೊತ್ತಾಗಿರ್ಬೇಕು ಮೊದಲೇ ಆಗಿ. ಇದು ಅತಿ ಮುಖ್ಯವಾದ ಪ್ರಶ್ನೆ. ಯಾವುದನ್ನು ಕೇಳಬೇಕು, ಪ್ರಶ್ನೆ ಹೇಗಿರಬೇಕು, ಆ ಪ್ರಶ್ನೆ ಯಾವುದಾಗಿರಬೇಕು, ಅದನ್ನು ನೀವು ಪ್ರಶ್ನೆ ರೆಡಿ ಮಾಡಿಕೊಂಡ್ರೆ ಅದಕ್ಕೆ ಉತ್ತರ ಕೂಡ ರೆಡಿ ಇರಬೇಕು. ಅವ್ರು ಸಿಗಲ್ಲ, ಅಪ್ರಾಣೆ ಸಿಗಲ್ಲ. ಕಾರಣ ಮನಿ ಮೈಂಡ್. ದುಡ್ಡನ್ನು ಹೇಗೆ ನಾವು ಕ್ಯಾಚ್ ಮಾಡಿ ಹಿಡ್ಕೋಬೇಕು, ಇವ್ರ ವೀಕ್ನೆಸ್ ಮೈಂಡಿಂದ ಅಂತ ಅವ್ರು ರೆಡಿ ಮಾಡ್ಕೊಂಡಿರ್ತಾರೆ. ಆ ಪ್ರಾಜೆಕ್ಟ್ ಅವ್ರ ಹತ್ರ ಇರುತ್ತೆ, ಕ್ಯಾಚ್ ಮಾಡ್ಕೊಳ್ಳೋದು. ಏನಮ್ಮ, ಇವ್ರು ಯಾವ ಆ್ಯಂಗಲಲ್ಲಿ ಬಂದವ್ರೆ, ಕತ್ತಿಗೆ ಚಿನ್ನದ್ದು ಸರ ದಪ್ಪದ ಹಾಕವ್ರ, ಸಣ್ಣದ ಹಾಕವ್ರ, ಒಂದೆಳೆ ಹಾಕವ್ರ, ಮೂರೆಳೆ ಹಾಕವ್ರ, ಕೈಗೆ ಬ್ರಾಸ್ಲೆಟ್ ಹಾಕವ್ರ, ಕಾರಲ್ಲಿ ಬಂದವ್ರ, ಈ ಮ್ಯಾಜಿಕ್ ನಡೀತಾ ಇರುತ್ತೆ ಅಲ್ಲಿ. ನೀವು ಅಲ್ಲೋಗಿ ಕೇಳೋಕ್ಕಾಗಲ್ಲ. ಅವ್ರ ಪ್ರಶ್ನೆ ಏನು ಅಂದರೆ ಅದನ್ನೇ ಅವ್ರ ಪ್ರಶ್ನೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಡೀತಾ ಇರತಕ್ಕಂತಹ ಈ ಒಂದು ಕಾನ್ಸೆಪ್ಟ್ ಇದೇನೆ ಜಾಸ್ತಿ. ಅದಕ್ಕೆ ನೀವೇ ಅದಕ್ಕೆ ಜ್ಞಾನವಂತರಾಗಿ ಹರಿವಂತರಾಗ್ಬಿಟ್ರೆ, ಅರಿವನ್ನು ಮೂಡಿಸ್ಕೊಂಡ್ರೆ ಎಷ್ಟು ಮಟ್ಟಕ್ಕೆ ಅರ್ಥಗರ್ಭಿತವಾಗಿರುತ್ತೆ ಅಂತಕ್ಕಂಥ ಸತ್ಯವನ್ನು ಇವತ್ತು ನೀವು ತಿಳ್ಕೊಳ್ಳೇಬೇಕು. ಇದನ್ನು ತಿಳ್ಕೊಳ್ಳೋಕ್ಕೆ, ವಾಸ ಮಾಡೋಕ್ಕೆ ನಿಮ್ಗೆ ಏನು ಬೇಕಾಗತ್ತೆ? ಸೂರ್ಯಲೋಕ ಬೇಕು. ಯಾವ ಲೋಕ ಬೇಕಮ್ಮ? ಸೂರ್ಯಲೋಕ. ಸೂರ್ಯನ ಲೋಕ ನಿಮ್ಮ ಮನೆಯಲ್ಲಿ ಇದ್ದರೆ, ನೀವು ಇಟ್ಕೊಂಡಿದ್ದರೆ, ಈ ಸೂರ್ಯಲೋಕ ಎಲ್ಲಪ್ಪ ಇಟ್ಕೊಂಬರೋದು ಇವಾಗ ಅಂತ ಯೋಚನೆ. ನಿಮ್ಮ ಮನೆಯಲ್ಲಿ ಸೂರ್ಯಲೋಕ ಬೇಕು, ಚಂದ್ರಲೋಕ ಬೇಕು, ಪ್ರೇತಾತ್ಮ ಲೋಕ ಬೇಕು. ಇವು ಮೂರೂ ಲೋಕ ನಿಮ್ಮ ವಾಸದ ಮನೆಯಲ್ಲೇ ಇರುತ್ತೆ. ಮುಂದುವರೆದ ಭಾಗ ಹೇಳೋಣ. ಈಗ ಹಠ ಮಾಡುವ ಮಕ್ಕಳಿಗೆ ಏನಪ್ಪ ಮಾಡೋದು, ನಾವ್ಹೆಂಗೆ ತಿಳ್ಕೊಳ್ಳೋದು ಅಂತ ಪ್ರಶ್ನೆಗೆ ಉತ್ತರ ಕೊಟ್ಬಿಡೋಣ ಅಲ್ಲಮ್ಮ. ಹಠ ಮಾಡುವ ಮಕ್ಕಳಿಗೆ ನಾವೇನು ಮಾಡಬೇಕಾಗತ್ತೆ? ತುಂಬ ಸರಳ. ಮಗು ಊಟವನ್ನು ಹೇಗೆ ಮಾಡುತ್ತೆ, ಅದರಲ್ಲಿ ಗಂಡನೂ ಆಗ್ಬೋದು, ಮಗುನೇ ಅಂತೇನಲ್ಲ, ಗಂಡನೂ ಹಠ ಮಾಡೋರು ಇರ್ತಾರೆ. ಊಟ ಮಾಡುವ ಒಂದು ಚೇಷ್ಟೆ ಇರುತ್ತೆ. ನಿಧಾನವಾಗಿ ತಿನ್ನುತ್ತಾ, ಬೇಗ ಬೇಗ ತಿನ್ನುತ್ತಾ, ಆ ಕಡೆ ಈ ಕಡೆ ನೋಡ್ಕೊಂಡು ತಿನ್ನುತ್ತಾ. ಇದನ್ನು ಗುರುತಿಸ್ಕೊಂಡ್ರೆ ಮಗು ಹಠ ಅಲ್ಲೇ ಸಿಕ್ಕತ್ತೆ. ಆಮೇಲೆ ತುಂಬ ಜಾಸ್ತಿ ಸಣ್ಣ ಸಣ್ಣ ವಿಷಯಕ್ಕೂ ಮಾಡ್ತಕ್ಕಂತಹ ಹಠ, ಸಣ್ಣ ವಿಚಾರಕ್ಕೂ ಹಠ, ಸ್ಕೂಲ್ಗೆ ಹೋಗಬೇಡ, ಈ ರೀತಿ ಸಣ್ಣ ಸಣ್ಣ ವಿಷಯಕ್ಕೂ ಹಠ ಮಾಡುತ್ತೆ ಮಗು ಅನ್ನೋದಕ್ಕೆ ತುಂಬ ತೀಕ್ಷ್ಣವಾದ ವಿಚಾರ ಏನಪ್ಪ ಅಂದರೆ, ಮಗು ಜಂಕ್ ಫುಡ್ನ ವಾರದಲ್ಲಿ ಎಷ್ಟು ಸಲ ಕೇಳುತ್ತೆ? ಇದು ತುಂಬ ಅತಿ ಮುಖ್ಯ. ಜಂಕ್ ಫುಡ್ನ ಮಗು ವಾರದಲ್ಲಿ ಎಷ್ಟು ಸಲ? ಪಿಜ್ಜಾ, ಬರ್ಗರು, ಗರಂ ಮಸಾಲೆ, ಪಾನಿಪುರಿ, ದಹಿಪುರಿ, ಇದನ್ನು ಮಗು ಮಾತ್ರ ದೊಡ್ಡವರು ಇಷ್ಟಪಡಲ್ವೇನಮ್ಮ? ಅಯ್ಯೋ, ಅವರಷ್ಟು ಹಠ ಇನ್ನು ಚಿಕ್ಕ ಮಕ್ಕಳು ಅಲ್ಲವೇ ಅಲ್ಲ. ಹೆಂಡತಿ ಕಾಯ್ಕೊಂಡು ಹೇಳ್ತಾ, ಗಂಡ ಬತ್ತಿದ್ದಂಗೆ ದಡಾರ್ ಅಂತ ಶಬ್ದ ಆಗುತ್ತೆ. ನಾನೀಗ ಪಾನಿಪುರಿ ತಿನ್ನಬೇಕು, ಇಲ್ಲ ಗೋಬಿ ತಿನ್ನಬೇಕು, ಕರ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ಅಷ್ಟೇ, ಲೆಫ್ಟು ರೈಟು. ಸೊ ಇದು ಯಾಕೆ ಬರುತ್ತೆ? ಈ ಜಂಕ್ ಫುಡ್ ಪ್ರಥಮ ಅಂದರೆ ವಿಷಯ ಇವತ್ತು ಯಾರಿಗೆ ಬೇಡಮ್ಮ? ಅಯ್ಯೋ ಪರಮಾನಂದ, ಸ್ವರ್ಗವೇ ಕಂಡುಬಿಡುತ್ತೆ ಜಂಕ್ ಫುಡ್ ಅಂದ ತಕ್ಷಣ. ಅದಕ್ಕೆ ಜಂಕ್ ಫುಡ್ ತಿನ್ನೋರಿಗೆ ಮದುವೆ ಮಾಡಬಾರ್ದು ಅಂತ ನನ್ನ ವೈಯಕ್ತಿಕವಾಗಿ ಹೇಳ್ತೀನಿ. ಗಂಡ ಹೆಂಡತಿ ಹತ್ತಿರದಲ್ಲಿ ಉಳಿಯಲ್ಲ, ನೀನೊಂದು ತೀರ ನಾನೊಂದು ತೀರ. ಯಾಕೆ? ಜಂಕ್ ಫುಡ್ ಮಹಿಮೆ. ಇದಕ್ಕೆ ಯಾವ ಕುಜದೋಷನೂ ಏನೂ ಬರಲ್ಲ, ಯಾವ ಮುಹೂರ್ತನೂ ಏನೂ ಬರಲ್ಲ, ವರ್ಕ್ ಆಗಲ್ಲ ರೀ. ಜಂಕ್ ಫುಡ್ ತಿನ್ನೋರಿಗೆ ಶಾಸ್ತ್ರ ಹೇಳೋಕ್ಕಾಗತ್ತೇನ್ರಿ? ಈ ಶಾಸ್ತ್ರ ಹೇಳೋ ಕಮಂಗಿಗಳು ಇದನ್ನು ತಿಳ್ಕೋಬೇಕು. ಹೆಣ್ಣು ಗಂಡು ಜಂಕ್ ಫುಡ್ ತಿಂತಾರ ಫಸ್ಟ್ ಹೇಳಿ. ಆಶ್ಚರ್ಯ ಅಲ್ಲಮ್ಮ? ಜಂಕ್ ಫುಡ್ ತಿನ್ನೋರಿಗೆ ಮದುವೆ ಬೇಡ ರೀ. ಯಾಕೆ? ಅವ್ರ ಮೈಂಡೇ ಕಂಟ್ರೋಲ್ ಇರೋಲ್ಲ. 1000 ಲಕ್ಷ ಯೋಚನೆ ಮಾಡ್ತಿರ್ತಾರೆ ಒಂದು ಸೆಕೆಂಡಿಗೆ. ಅವ್ರಿಗೇನು ಚೆನ್ನಾಗಿ ಕಾಣಿಸಲ್ಲ, ಪ್ರಪಂಚನೇ ಚೆನ್ನಾಗಿ ಕಾಣಿಸಲ್ಲ. ಇವ್ರಿಗೆ ಅರ್ಧ ಪ್ರಜ್ಞೆಯಲ್ಲಿರ್ತಾರೆ ಇವರು, ಯಾವಾಗಲೂ ನಿದ್ದೆಯಲ್ಲಿರ್ತಾರೆ ಇವರು, ಏನೂ ಗೊತ್ತಾಗಲ್ಲ. ಸುಮ್ಮನೆ ಓಡಾಡಬೇಕು, ಓಡಾಡ್ತೀನಿ, ತಿನ್ನಬೇಕು, ತಿಂತೀನಿ, ಮಲ್ಕೋಬೇಕು, ಮಲ್ಕೋತೀನಿ, ಇಷ್ಟೇ ಇವ್ರ ಕತೆ. ಅರೆ ಪ್ರಜ್ಞೆ ವ್ಯವಸ್ಥೆಯಲ್ಲಿರ್ತಕ್ಕಂಥ ಮನುಷ್ಯರು ಇವರು.
ಯಾಕೆ ಅಂದರೆ ಜಂಕ್ ಫುಡ್ ಬಯಸುವಂತಹ ವ್ಯಕ್ತಿ ಇಂಥವರೇ ಆಗಿರ್ತಾರೆ, ಕನಸಿನಲ್ಲಿ ತೇಲುವವರು. ಅದು ಗಂಡಸು ಹೌದು, ಹೆಂಗಸು ಹೌದು. ಈಗ ಇವ್ರು ಎಲ್ಲ ಹಿಡ್ಕೊಂಡು ಎಲ್ಲಿ ಕರ್ಕೊಂಡೋಗಿ ಯಾವ ದೇವಸ್ಥಾನಕ್ಕೆ ಯಂತ್ರ ಹಾಕ್ಸೋದು? ನೀವೇ ಯೋಚನೆ ಮಾಡಿ. ಯಾಕೆ ಮದುವೆ ಬೇಡ ಅಂತ ಹೇಳ್ತೀನಿ ಅಂದರೆ, ಇವತ್ತು ನಡೀತಾ ಇರ್ತಕ್ಕಂಥ ವಿಚ್ಛೇದನ, ಅದ್ರ ಜೊತೆಗೆ ಇನ್ನೊಂದು ಪದ ಹೇಳ್ಬಾರ್ದು, ಆದರೂ ಹೇಳ್ಬಿಡ್ತೀನಿ, ವಿರಹ ವೇದನೆ. ಇದೆರಡೂ ಇರೋದು ಜಂಕ್ ಫುಡ್ಡಲ್ಲೇ. ದಟ್ ನೋ ಸಕ್ಸಸ್ ಆಗಲ್ಲ. ಅದರಲ್ಲಿ ಜಂಕ್ ಫುಡ್ ತಿನ್ನೋರಿಗೆ ಇವೆರಡಕ್ಕೂ ಉತ್ತರ ಸಿಕ್ಕಲ್ಲ. ಬರೀ ಚಪ್ಪಲು, ಏನೂ ಮಾಡೋಕ್ಕಾಗಲ್ಲ, ಬರೀ ಬಯಸೋದಷ್ಟೇ, ಸಿಗಲ್ಲ. ಈ ಆಹಾರದಿಂದ ಇಷ್ಟೆಲ್ಲ ಆಗ್ತಾ ಇದೆಯಾ ಅಂತ ನೀವು ನಿಮ್ಮ ಮಕ್ಕಳು ಕೇಳ್ತಾ ಇದ್ದರೆ, ನೀವು ಕೊಡಿಸ್ತಾ ಇದ್ದರೆ, ಮಕ್ಕಳಿಗೆ ಅದು ಅಭ್ಯಾಸ ಇದ್ದರೆ, ಮನೆ ಊಟಕ್ಕಿಂತ ಪಾರ್ಸಲ್ ಮಕ್ಕಳು ಇಷ್ಟಪಡೋದೇ ಆದರೆ ಅವರಿಗೆ ಮದುವೆ, ಆರೋಗ್ಯ, ನೆಮ್ಮದಿ ಯಾವ ಕಾರಣಕ್ಕೂ ಸಿಕ್ಕಲ್ಲ. ಸ್ವಯಂ ನಿಯಂತ್ರಣ ಅವ್ರ ಕೈಲಿಲ್ಲ. ತಲೆ ಮೇಲೆ ಕೆತ್ತಲ್ಲ, ಮಾಡ್ಕೊಂಡು ಯೋಚನೆ ಮಾಡ್ತಾನೇ ಇರ್ತಾರೆ. ಇವರು ಟಿ ವಿ ಹಾಕ್ಕೊಂಡು ಕಾಲು ಹಿಡ್ಕೊಂಡು ಹಾಸಿಗೆ ಮೇಲೆ ಮಲಗಿರ್ತಾರೆ. ಇವ್ರದ್ದು ಕೊನೆ ಕ್ಲೈಮ್ಯಾಕ್ಸ್. ರೂಮಲ್ಲಿ ಬೋಲ್ಟ್ ಹಾಕ್ಕೊಂಡು ಹಾಸಿಗೆ ಮೇಲೆ ಮಲ್ಕೊಂಡು ಯಾರು ಟಿ ವಿ ನೋಡ್ತಿರ್ತಾರೆ, ತಿಳ್ಕೊಳ್ಳಿ ಅವರಿಗೆ ಪ್ರಜ್ಞೆ ಯಾವ ಕಾರಣಕ್ಕೂ ಇಲ್ಲ. ಇವ್ರನ್ನ ಹಿಡ್ಕೊಂಡು ನೀವೇನಾದ್ರು ಮದುವೆ, ಹೆಣ್ಣು ಗಂಡು ಅಂತ ಹುಡುಕಿದ್ರೆ ನಿಮ್ಮ ತಲೆ ಮೇಲೆ ಬೀಳುತ್ತೆ ಒಂದು ದೊಡ್ಡ ಚಪ್ಪಡಿ. ಇಷ್ಟು ಸರಳವಾಗಿ ಹೇಳ್ಕೊಟ್ಟಿದ್ದೀನಿ. ನೀವೇ ನಿಮ್ಮ ಮಕ್ಕಳನ್ನ ಯಾವ ರೀತಿ ತಿಳ್ಕೊಬೇಕು ಅಂತ. ನಮ್ಮ ಮಗುಗೆ ಯಾಕೆ ಜಂಕ್ ಫುಡ್ ತಿನ್ನೋ ಮೂಡ್ ಬಂತು ಅಂತ ನೀವು ಕೇಳಿ ತಿಳ್ಕೊಂಡ್ರೆ, ಪ್ರಯತ್ನ ಪಟ್ಟರೆ ಅಲ್ಲಿ ಕೇಳಬೇಕು ನೀವು. ನಮ್ಮ ಮಗು ಜಂಕ್ ಫುಡ್ನ ಯಾಕೆ ಇಷ್ಟಪಡುತ್ತೆ, ಅಥವಾ ನನ್ನ ಹೆಂಡತಿ ಯಾಕೆ ಇಷ್ಟಪಡ್ತಾಳೆ, ಅಥವಾ ನನ್ನ ಗಂಡ ಯಾಕೆ ಇಷ್ಟಪಡ್ತಾನೆ, ಇದನ್ನು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ. ಹೋದಾಗ ಅವ್ರ ಹತ್ರ ಕೇಳಬೇಕು. ಅವ್ರು ನಗ್ತಾರೆ, ಯಾಕೆ ಕಮ್ಮಂಗಿಗಳು ಗೊತ್ತಿಲ್ಲ ಈ ವಿಷಯ. ಯಾರೇ ನಿಮ್ಗೆ ಹೇಳಿದ್ದೋ, ತಿನ್ನಬೇಕು, ತಿಂತಾರೆ, ದೇವ್ರು ಕೊಟ್ಟರೆ ತಿನ್ನಕ್ಕಲ್ವಾ ಅಂತ ಹೇಳಿ ಕಳಿಸ್ತಾರೆ ಅಲ್ಲಮ್ಮ. ಈಗ ಇವ್ರಿಗೆ ಎಷ್ಟು ಕೋಪ ಬರುತ್ತೆ ಅಂದರೆ ನನಗೂ ಸೇರಿಸಿ ಬೈತಾರೆ. ಅವ್ರು ಯಾರೋ ಹೇಳಿದ್ರು, ಇಲ್ಲಿ ಬಂದು ಕೇಳಿದ್ರು, ಏನು ಹೇಳ್ತಾ ಇಲ್ವಲ್ಲ, ಎಲ್ಲಿಗೆ ಹೋಗೋಣ, ಇನ್ನೊಂದು ಪ್ರಶ್ನೆ. ಈ ಥರ ಹಲವಾರು ಪ್ರಶ್ನೆಗಳಿಗೆ ನೀವು ಅಲ್ಲೋ ಇಲ್ಲಿ ಹುಡ್ಕೋ ಬದಲು, ನೀವು ಯಾವತ್ತು ಮಟ್ಟಿಗೆ ನಿಮ್ಮ ಅಕೌಂಟ್ ಓಪನ್ ಮಾಡ್ಕೋತಿರೋ, ನೀವೇ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿರೋ ಆ ಒಂದು ವಿಚಾರಗಳನ್ನ ಇವತ್ತು ನಿಮ್ಮ ಮುಂದೆ ಇಡ್ತೀನಿ. ಇನ್ನು ಎರಡನೇದು, ಕೊನೆಯ ಭಾಗ ತುಂಬ ಆಶ್ಚರ್ಯಕವಾದ ವಿಚಾರ. ಏನಪ್ಪ ಅದು ಅಂದರೆ, ನಮ್ಮ ಹೆಣ್ಣೋ ನಮ್ಮ ಗಂಡೋ ಮದುವೆಗೆ ಒಪ್ತಾ ಇಲ್ಲ, ಎಷ್ಟು ಗಂಡು ಬಂದು ಒಪ್ತಾ ಇಲ್ಲ, ಎಷ್ಟು ಹುಡುಗಿರು ನೋಡಿದ್ರು ಒಪ್ತಾ ಇಲ್ಲ. ಇದಕ್ಕೆ ಕಾರಣ ಬೇಕು. ಒಂದು ಫುಡ್ ವಿಚಾರ ಆಯಿತು. ಈ ಮದುವೆಗೆ ಯಾಕೆ ಒಪ್ತಾ ಇಲ್ಲ? ಆಮೇಲೆ ಈ ಕುಜ ದೋಷ, ರಾಹು ದೋಷ, ಸಂಧಿ ದೋಷ ಇದೆಲ್ಲ ಬಿಟ್ಬಿಡಿ, ಅದು ಸೈಡ್ಗೆ ಇಟ್ಕೊಳ್ಳಿ. ಅವರೇ ಇಟ್ಕೊಂಡಿರ್ತಾರೆ, ನೀವು ಬೇಕಾದ್ರೆ ಆರಿಸ್ಕೊಳ್ಳಿ. ಇದಿದೆ ತಾನೆ? ಕುಜ ರಾಹು ಸಂಧಿ ದೋಷ. ನಾನು ಕಾಮಿಡಿಯಾಗಿ ಹೇಳ್ತಾ ಇದ್ದೀನಿ, ನಾಚಿಕೆ ಆಗಲಿ ಹೇಳೋರಿಗೆ ಅಂತ. ನಾಚಿಕೆ ಆಗಬೇಕು ಹೇಳೋರಿಗೆ ಇದನ್ನು. ಆದರೆ ಕೇಳೋರು ಏನಾಗಬೇಕು ನೀವೇ ಡಿಸೈಡ್ ಮಾಡಿ. ಮದುವೆಗೆ ಒಪ್ತಾ ಇಲ್ಲ ನನ್ನ ಮಗಳು ಮಗ ಅಂದರೆ, ಅಪ್ಪ ಅಮ್ಮ ಯಾವಾಗಲೂ ಲೈಲಾ ಮಜ್ನು ಥರ ಇರಬೇಕು ಮನೇಲಿ. ಯಾರು ಮದುವೆ ಮಾಡ್ಕೊಳ್ಳೋ ಹೆಣ್ಣು ಗಂಡು ಇರ್ತಾರಲ್ಲ, ಅವರ ಅಪ್ಪ ಅಮ್ಮ ಮನೆಯಲ್ಲಿ ಪ್ರೀತಿಗೆ ಹತ್ತಿರವಾದಂತಹ ರೀತಿಯಲ್ಲಿ ಇದ್ದರೆ, ಹೆಣ್ಣು ಗಂಡು ನಿಜವಾಗಲೂ ಯಾರೇ ಆಗಲಿ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಮದುವೆ ಮಾಡ್ಕೋತಾರೆ. ಇದ್ದರೆ ನಾವು ಜೀವನದಲ್ಲಿ ಹಿಂಗಿರಬೇಕು, ಮದುವೆ ಯಾಕೆ ಆಗಬಾರ್ದು ಬಂತಾ? ಇದು ಯಾರು ತೋರಿಸ್ಬೇಕು? ಅಪ್ಪ ಅಮ್ಮ ತೋರಿಸ್ಬೇಕು. ಇವ್ರು ಬಡದಾಡಿ ಅವರೇ ಎಲ್ಲೋ ಇವರೇ ಎಲ್ಲೋ ತಿನ್ನೋದೇ ಯಾವಾಗಲೋ ಮಲ್ಕೊಳ್ಳೋದೇ ಎಲ್ಲೋ ಆಗಿರ್ತಾರೆ. ಈ ಮನೆಯಲ್ಲಿ ಮದುವೆ ನಡೆಯುವುದಿಲ್ಲ. ಈಗ ಇಲ್ಲಿ ವಾಸ್ತು ದೋಷ ಇದೆ ಅಂತಂದರೆ ಏನು ಮಾಡೋಣ ಹೇಳಿ? ಯಾವ ದೋಷ ಕೇಳ್ತೀರಾ ಕೇಳಿ. ವಾಸ್ತು ದೋಷ ಇದೆಯಾ, ಮಾಟ ಮಂತ್ರ ಇದೆಯಾ, ದೆವ್ವ ಪೀಡೆ ಮೆತ್ಕೊಂಡಿದೆಯಾ, ಅಥವಾ ಜನ್ಮದ ಪುಣ್ಯ ಕರ್ಮಗಳಿದೆಯಾ, ಅಥವಾ ನಾವು ಯಾವುದು ಪುಣ್ಯ ಮಾಡೇ ಇಲ್ವಾ, ನೀವೇನೇನು ತಲೆ ಕೆಚ್ಕೋತಿರೋ ಇದೆಲ್ಲವೂ ಕೂಡ ಗಂಡ ಹೆಂಡತಿಯನ್ನು ಮನೆಯಲ್ಲಿ ತಂದೆ ತಾಯಿಯಾದವರು ಮದುವೆ ಮಾಡ್ಕೊಳ್ಳೋ ಮಕ್ಕಳು ನಿಮ್ಮ ಮನೇಲಿ ಇದ್ದಾರೆ ಅಂದರೆ ಇಂದಲ್ಲ ನಾಳೆ ಮಕ್ಕಳಿಗೆ ಮದುವೆ ಮಾಡಲೇಬೇಕು ಗೊತ್ತು. ಆಮೇಲೆ ಆಸೆ ಇಷ್ಟೊಂದು ಇಟ್ಕೊಂಡಿರ್ತೀರ, ನನ್ನ ಮಗಳಿಗೆ ಇಂಥ ಕಡೆಗೇ ಮಾಡಬೇಕು, ನನ್ನ ಮಗನ ಇಂಥ ಸೊಸೆನೇ ತರಬೇಕು ಇಟ್ಕೊಂಡಿರ್ತೀರಲ್ಲ. ನೀವು ಗಂಡ ಹೆಂಡತಿ ಚೆನ್ನಾಗಿದ್ದೀರಾ, ಸ್ವಲ್ಪ ದಯವಿಟ್ಟು ಯೋಚನೆ ಮಾಡ್ಕೊಳ್ಳಿ. ಗಂಡ ಹೆಂಡತಿ ಸತ್ಯನೇ ಗೊತ್ತಿರಲ್ಲ, ಬದುಕಿನ ಮೌಲ್ಯನೇ ನಿಮಗೆ ಗೊತ್ತಿಲ್ಲ. ಗಂಡ ಅಂದರೆ ಏನು, ಹೆಂಡತಿ ಅಂದರೆ ಏನು, ಸಬ್ಜೆಕ್ಟೇ ಗೊತ್ತಿಲ್ಲ. ಹೆಂಗೆಂಗೋ ಕಾಲ ಕಳೆದುಬಿಟ್ಟು ಏನು ಹೇಳುತ್ತೆ ಇದಕ್ಕೆ ಅಂದರೆ, ಸಮಯ ಪ್ರಜ್ಞೆ ಇಲ್ಲದ ಗಂಡ ಹೆಂಡತಿ ಹೀಗಿರ್ತಾರೆ. ಅವರಿಗೆ ಟೈಮ್ ಸೆನ್ಸ್ ಇಲ್ಲ. ಯಾವಾಗಲೂ ಬರೋದು, ಯಾವಾಗಲೂ ಮಲ್ಕೊಳ್ಳೋದು, ಯಾವಾಗಲೂ ತಿನ್ನೋದು, ಯಾವಾಗಲೂ ಹೇಳೋದು, ಹೆಂಗೆಂಗೋ. ಇದನ್ನು ಈ ದಾಂಪತ್ಯ ಯಾವ ಕಾರಣಕ್ಕೂ ಚೆನ್ನಾಗಿಲ್ಲ. ಪ್ರಯತ್ನ ಮಾಡೋದು 2 ದಿನ ಮಾಡ್ಬೋದು, 3ನೇ ದಿನಕ್ಕೆ ಬಿಟ್ಬಿಡ್ತಾರೆ. ಯಾರೋ ಬುದ್ಧಿ ಹೇಳಿದ್ರೆ 2 ದಿನ ಮಾಡ್ತಾರೆ. ಇಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದರೆ ದುಡ್ಡು ಖರ್ಚು ಮಾಡಿಬಿಟ್ಟಿದ್ದೀನಲ್ಲ ಅನ್ನೋ ಕಷ್ಟಕ್ಕಾರು 1 ದಿನ ಮಾಡ್ತಾರೆ. ದುಡ್ಡು ಖರ್ಚು ಮಾಡೋರಲ್ಲಮ್ಮ, ಅದಕ್ಕೆ ಮಾಡೋದು ಇವರು. ಸೊ ಬಿಟ್ಬಿಡ್ತಾರೆ.
ಆಮೇಲೆ ಕೊನೆಗೆ ಬೈತಾರೆ, ಯಾವ ದೇವರು ಇಲ್ಲ ನಮಗೆ, ಎಲ್ಲ ದೇವ್ರು ಮಾಡಾಯಿತು, ಎಲ್ಲ ಕಡೆ ಹೋಗಾಯಿತು, ನನ್ನ ಗಂಡು ಸರೋಗಲಿಲ್ಲ, ನಾನು ಸರೋಗಲಿಲ್ಲ. ಸೊ ಈ ರೀತಿಯಾಗಿ ಕೆಳಮಟ್ಟದ ವಿಚಾರಕ್ಕೆ ಬಂದ್ಬಿಡ್ತೀವಿ ನಾವು. ಏನು ಮಾಡೋದು ಇವಾಗ, ಎಲ್ಲಿ ಹೋಗೋದು? ಈ ಪ್ರಶ್ನೆಯಲ್ಲಿ ಪ್ರತಿಯೊಬ್ಬರು ಕಾಯ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗಿದೆ, ಅರಿವಾಗಿದೆ. ಪ್ರತಿದಿನವೂ ನನ್ನ ಕೆಲಸ ಇದೇ ಆಗಿದೆ. ಯಾಕೆಂದರೆ ಅಧ್ಯಯನ ಮಾಡ್ತಕ್ಕಂಥದ್ದು ಗಂಡ ಹೆಂಡತಿ ಸಮಸ್ಯೆ ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ ಅಂತಕ್ಕಂತಹ ಲೆಕ್ಕಾಚಾರದಲ್ಲಿ ಇವಾಗ ಮಕ್ಕಳು ಮದುವೆಗೆ ಒಪ್ತಾ ಇಲ್ಲ ಅಂತ ಪಾಪ ಎಷ್ಟೋ ಜನ ಜೇಬಲ್ಲಿರೋ ದುಡ್ಡು ತಗೊಂಡೋಗಿ ಆ ಶಾಂತಿ ಮಾಡಿ ಈ ಶಾಂತಿ ಮಾಡಿ ಮದುವೆ ಅವಾಗಾಯ್ತದೆ, ಯುಗಾದಿಗಾಗತ್ತೆ, ಅಮಾವಾಸ್ಯೆ ಕಳೆದ ಮೇಲೆ ಆಗತ್ತೆ ಅಂತ ಪರದಾಡಿಕೊಂಡು ಹಣ ಕಳ್ಕೊಂಡು ಯೋಚನೆ ಮಾಡಿಕೊಂಡು ನಿದ್ದೆ ಕಳ್ಕೊಂಡು ಏನ್ರಿ ಅನುಭವಿಸ್ತಾ ಇದ್ದಾರೆ. ಇಂತಹ ಸತ್ಯವನ್ನು ನೀವೇ ಯಾಕೆ ತಿಳ್ಕೋಬಾರ್ದು ಅನ್ನೋದನ್ನು ಇವಾಗ ಉತ್ತರ ಇಟ್ಟಿದ್ದೀನಿ. ಸಾಕುವಂತೀಯಲ್ಲಮ್ಮ ಅಲ್ವಾ? ನಮ್ಮ ಸಮಸ್ಯೆಗೆ ನಾವೇ ಸ್ವಯಂ ಕಂಪ್ಲೀಟಾಗಿ ಪ್ರತಿಯೊಂದು ಸಮಸ್ಯೆನೂ ನಮ್ಮದೇ ಆಗಿದೆ. ತಿಳಿಯದೆ ಅರಿವಿಲ್ಲದೆ ಬದುಕುತ್ತಿರುವುದು. ಇದನ್ನು ಇನ್ನೊಬ್ಬರ ಮೇಲೆ ಹಾಕ್ಕೊಂಡು ಭಾರ ಹಾಕ್ಕೊಂಡು ಬದುಕಕ್ಕೆ ಹೋಗಬೇಡಿ. ಇದು ಒಂದು ಕೆಟ್ಟ ಚಾಳಿ, ಕೆಟ್ಟ ಅಭ್ಯಾಸ. ಕಾರ್ಯಕ್ರಮದಲ್ಲಿ ಇರ್ತಕ್ಕಂತಹ ಒಂದು ಸ್ವಾರಸ್ಯ ಏನು ಅಂತ ಪ್ರತಿಯೊಬ್ಬರಿಗೂ ಅರ್ಥ ಆಗಬೇಕು. ನಾವೇ ಪ್ರತಿಯೊಂದನ್ನು ಮ್ಯಾನೇಜ್ ಮಾಡೋ ಶಕ್ತಿ ನಮಗೆ ಬರಬೇಕು. ಇದನ್ನೇ ನಿಜವಾದ ದೃಢ ಸಂಕಲ್ಪ. ದುಡ್ಡು ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಸಂಕಲ್ಪ ಮಾಡಿಸ್ತೀವಿ 10 ರೂಪಾಯಿ ಕೊಟ್ಬಿಟ್ಟು. ಆದರೆ ನಾವು ಚೇಂಜ್ ಆಗಲ್ಲ, ಸಂಕಲ್ಪಕ್ಕಷ್ಟೇ ದುಡ್ಡು ಕೊಟ್ಟು ಅಷ್ಟೇ. ಎಲ್ಲ ಕಡೆ ಇದೇ ಮಾಡ್ತೀವಿ, ನಾವಂತೂ ಚೇಂಜ್ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ನಮ್ಮ ಪ್ರಯತ್ನ ಸೋತೋಗಿದೆ, ಸತ್ತೋಗಿದೆ. ಪ್ರತಿಯೊಂದು ಕ್ಷಣದಲ್ಲೂ ನಮ್ಮ ಪ್ರಯತ್ನವೇ ಆಗಿರಬೇಕಲ್ಲಿ. ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಅಂದರೆ ನಿಮ್ಮ ಮನೆಯಲ್ಲಿ ಸೂರ್ಯಲೋಕವನ್ನು ತಂದಿಟ್ಟಿದ್ದೀರಾ. ಈ ಸೂರ್ಯಲೋಕ ಮನೆಗೆ ಬರಬೇಕಾದ್ರೆ, ಮನೇಲಿ ಇರಬೇಕಾದ್ರೆ ಒಂದು ವಿಚಾರ ಬೇಕಾಗತ್ತೆ. ಏನು ಅಂದರೆ, ಮನುಷ್ಯ ಪುಣ್ಯಕರವಾದ ಕೆಲಸ ಯಾವುದು ಅಂದರೆ, ಮನುಷ್ಯನಾಗಿ ಭೂಮಿಯಲ್ಲಿ ಹುಟ್ಟಿರುವ ಮನುಷ್ಯನಿಗೆ ಪುಣ್ಯಕರವಾದ ಕೆಲಸ ಮಾಡಬೇಕು ಅಂತ ಬೇಡ ಅಂತಮ್ಮ? ಮಾಡಬೇಕು ಗುರುಜಿ. ಆದರೆ ಮಾಡಿಲ್ಲ. ನಮ್ಗೆ ಯಾವಾಗ ಪುಣ್ಯ ಬರ್ತದೆ ಅಂತ ಕೇಳ್ತೀವಿ. ಗದ್ದೆನೇ ಇಲ್ಲ, ಎಷ್ಟು ಟನ್ ಕಬ್ಬು ಬೆಳಿಬೇಕು ಅಂತ ಕೇಳ್ತೀವಿ. ಹಾಗೆ ಪುಣ್ಯಕರವಾದ ಕೆಲಸ ಯಾವುದು ಅಂದರೆ, ನಮ್ಮ ಮನೆ ಅನ್ನೋದು, ನಮ್ಮ ದೇಹ ಅನ್ನೋದು ಪ್ರಕೃತಿ ಅಂತ ಒಪ್ಕೊಂಡಿದ್ದೀವ ಎರಡೂ. ಈ ಪ್ರಕೃತಿಯನ್ನು ನಾವು ಸರಿಯಾಗಿ ಬಳಸುವ ಕ್ರಮ ಎಲ್ಲಿರುತ್ತೋ ಅಲ್ಲಿ ನಿಮಗೆ ಪ್ರತಿಯೊಂದಕ್ಕೂ ಉತ್ತರ ಸಿಕ್ಕತ್ತೆ. ಇದೇ ಪುಣ್ಯವಾದ ಕೆಲಸ ಮನುಷ್ಯನಿಗೆ ಯಾವುದು ಅಂದರೆ ಪ್ರಕೃತಿಯನ್ನು ಗುರುತಿಸುವುದೇ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಹೊಸದೇನಲ್ಲ ಹಳೇದೇನೆ. ಏನು ಅಂದರೆ, ಸೂರ್ಯನನ್ನು ಅನುಸರಿಸಿ ಸುತ್ತುತ್ತಿರುವ ಭೂಮಿ ಸತ್ಯನೇ, ಹೌದಲ್ಲ? ಪಕ್ಕ, ಡೌಟ್ ಇಲ್ಲ. ಹಾಗಿದ್ದ ಮೇಲೆ ನಾವು ಯಾವುದನ್ನು ಅನುಸರಿಸಬೇಕು? ಪ್ರಶ್ನೆ, ಯಾವುದನ್ನು ಅನುಸರಿಸಬೇಕಮ್ಮ? ಸೂರ್ಯ. ಆಗಲ್ಲ. ನಾವು ಸೂರ್ಯನ ಅನುಸರಿಸೋದಕ್ಕಿನ್ನ ಭೂಮಿಯನ್ನು ಅನುಸರಿಸಬೇಕು. ಸೂರ್ಯ ನಮ್ಮ ಕೈಗೆ ಸಿಕ್ಕಲ್ಲ ಅಲ್ಲಮ್ಮ? ಅದಕ್ಕೆ ನಾವು ಸೂರ್ಯನನ್ನು ಭೂಮಿ ಅನುಸರಿಸುತ್ತೆ, ಭೂಮಿಯನ್ನು ನಾವು ಅನುಸರಿಸುವ ಒಂದು ಪ್ರಕ್ರಿಯೆಯನ್ನು ನಾವು ಯಾವತ್ತು ಕಲಿತೀವೋ ತಿಳ್ಕೋತೀವೋ ಆವತ್ತು ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ. ಇದೇ ಜೀವನದ ನಿಜವಾದ ಪುಸ್ತಕ ಯಾವುದು ಅಂದರೆ, ಭೂಮಿಯನ್ನು ಅನುಸರಿಸುವ ಒಂದು ಅಭ್ಯಾಸ ನಮ್ಗೆ ಯಾವಾಗ ಬರುತ್ತೋ ಆವಾಗ ಆಕಾಶದಲ್ಲಿರುವ ಸೂರ್ಯ ನಮ್ಮ ಮನೆಗೆ ಬಂದಾಗ ಈ ಭೂಲೋಕದಲ್ಲಿ ಸೂರ್ಯಲೋಕ ಉತ್ಪತ್ತಿ ಆದಾಗ ನಮಗೆ ಸ್ವಯಂ ಅಂದರೆ ನಾವೇ ಅಧಿಪತಿಗಳು, ನಾವೇ ಅದೃಷ್ಟವಂತರು, ನಾವೇ ಪುಣ್ಯವಂತರು ಅನ್ನೋ ಒಂದು ವಿಚಾರ. ನೀವು ಆ ಮನೆಯಲ್ಲಿ ಸೂರ್ಯಲೋಕ ಹೇಗೆ ಬರುತ್ತೆ, ಹೇಗಿರುತ್ತೆ, ಅದನ್ನು ಹೇಗೆ ಇಟ್ಕೊಳ್ಳೋದು, ಅದನ್ನು ಹೇಗೆ ಬಳಸೋದು ಅನ್ನೋ ವಿಚಾರನ ಇವತ್ತು ಹಂಚ್ಕೊಳ್ಳೋಣ ಅಂತ ಹೇಳ್ತಾ ಈಗ ಸರಿ ಗುರುಜಿ, ಈ ಕುರಿತಾಗಿ ಮಾತನಾಡ್ತಾ ಹೋಗೋಣ. ಸ್ವಯಂ ನಿಯಂತ್ರಣದ ಕುರಿತಾಗಿ ಇದೇ ಬದುಕಿನ ಪುಸ್ತಕ ಅನ್ನುವಂಥ ವಿಚಾರವನ್ನ ಗುರೂಜಿ ತಿಳಿಸ್ಕೊಡ್ತಾ ಇದ್ರು. ಈ ಕುರಿತಾಗಿ ಮತ್ತಷ್ಟು ವಿಚಾರವನ್ನ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೀಗ ಮಾಗಡಿಯಿಂದ ಭೈರೇಶ್ ಅಂತ ಹೇಳಿ ಕರೆ ಮಾಡಿದಾರೆ, ಮಾತನಾಡ್ಬಿಡೋಣ. ನಮಸ್ಕಾರ. ಹಲೋ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮೇಡಮ್, ನಮ್ಮ ಬಗ್ಗೆನೇ. ಓಕೆ, ನಕ್ಷತ್ರ ತಿಳಿಸಿ. ಮೃಗಶಿರ ನಕ್ಷತ್ರ. ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಗುರೂಜಿ, ನಮಸ್ತೆ. ನಮಸ್ತೆ. ಯಾರ್ದು ಮೃಗಶಿರ ನಕ್ಷತ್ರ? ಮೇಡಮ್, ಗುರೂಜಿ ನಮ್ದೆ, ಬೈರೇಶ್ ಅಂತ. ಎಷ್ಟು ವಯಸ್ಸು ನಿಮಗೆ? ಈಗ 34 ಗುರೂಜಿ. ಮದುವೆ ಆಯ್ತಾ? ಮದುವೆ ಆಗಿದೆ, ಇಬ್ಬರು ಮಕ್ಕಳಿದ್ದಾರೆ, ಅವಳಿ ಜವಳಿ.
ಮದುವೆ ಮಾಡ್ಕೊಂಡು ತಪ್ಪಾಯ್ತಲ್ಲ ಅಂತ ಬೇಜಾರಾಗ್ತಾ ಇದೆ ನನಗೆ. ಇಲ್ಲ ಇಲ್ಲ ಆ ಥರ ಏನಿಲ್ಲ. ಅಲ್ಲ, ಮದುವೆ ಮಾಡ್ಕೊಂಡು ಖುಷಿಯಾಗಿದ್ದೀರಾ? ಖುಷಿಯಾಗಿದ್ದೀವಿ. ಓಕೆ. ಈಗ ಏನು ವಿಚಾರಕ್ಕೆ ಕರೆ ಮಾಡಿದ್ರಿ? ಗುರುಜಿ ಚೆನ್ನಾಗಿದ್ದು ಹಾಂ. ಯಾವುದೋ ಒಂದು ವ್ಯವಹಾರದಲ್ಲಿ ಕೈ ಹಾಕ್ಬಿಟ್ಟು ನಂದು ಒಂದು ಅಮೌಂಟ್ ಬರ್ಬೇಕು, ಇನ್ನ ಬರ್ತಾ ಇಲ್ಲ, ಇವತ್ತು ನಾಳೆ ಅಂತ ಐತೆ ಗುರುಜಿ. ಹಾಂ. ಅದ್ರ ಬಗ್ಗೆ ನಮ್ಗೆ ಒಂದು 6 ತಿಂಗಳು ನಮ್ಗೆ ಕೆಲಸ ಕಾರ್ಯ ಏನು ಮಾಡೋಕ್ಕಾಗಿಲ್ಲ. ಅಲ್ಲ, ಆರೋಗ್ಯ ಚೆನ್ನಾಗಿದೆಯಾ? ಆರೋಗ್ಯ ಎಲ್ಲ ಚೆನ್ನಾಗಿದೆ. ಅಮ್ಮ ಇಬ್ರು, ಗಂಡ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದೆ, ತಂದೆ ತಾಯಿ. ಓಕೆ. ಸೊ ಈಗ ನಿಮಗೆ ವ್ಯವಹಾರ ಅದು ಆಗಬೇಕು, ಆಗುತ್ತಾ ಇಲ್ವಾ ಅಂತ ಪ್ರಶ್ನೆ. ಗುರುಜಿ ಅದೇ ನನಗೆ ಅಮೌಂಟ್ ನಂದು ನೀವೇನು ಓದಿದ್ದೀರಾ? ನಮ್ದು SSLC ಆಗಿದೆ ಗುರುಜಿ. ಅಲ್ಲ, ನಮಗೆ ಮದುವೆ ಆಗತ್ತಾ, ನಮಗೆ ಅಂದ್ಕೊಂಡಿರೋದಾಗತ್ತಾ, ನಮ್ಗೆ ಬರೋ ದುಡ್ಡು ಬರುತ್ತಾ, ನಮ್ಮ ಕೆಲಸ ಸಿಗುತ್ತಾ ಅಂತ ಶಾಸ್ತ್ರ ಕೇಳಿದ್ರೆ ಶಾಸ್ತ್ರದವ್ರು ಇದನ್ನು ಹೇಳೋಕ್ಕಾಗತ್ತಾ ನಿಮ್ಮ ಪ್ರಕಾರ? ಮತ್ತೆ ಇನ್ನೇನು ಹೇಳ್ತೀರಾ ಗುರುಜಿ? ನಿಮ್ಮ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ದೀವಿ. ಅಲ್ಲಲ್ಲ, ಒಂದು ನಿಮಿಷ, ನಮ್ಮ ಬಗ್ಗೆ ವಿಷಯ ಬಿಡಿ. ಶಾಸ್ತ್ರ ಕೇಳೋ ಅಭ್ಯಾಸ ನಮ್ಮ ಜನಕ್ಕೆ ಸರಿನಾ ಇದು ಅಂತ ನಿಮ್ಮನ್ನು ಕೇಳ್ತೀನಿ. ಸರಿನಾ ಇದು? ಶಾಸ್ತ್ರ ಕೇಳೋ ಸರಿನಾ ಜನ? ಸ್ವಾಮಿ, ನಮ್ಮ ಹೆಣ್ಣಿಗೆ ಮದುವೆ ಯಾವಾಗ ಆಯ್ತದೆ? ಸ್ವಾಮಿ, ನಮ್ಮ ಗಂಡಿಗೆ ಎಣ್ಣೆಲ್ಲಿ ಸಿಗ್ತದೆ? ಸ್ವಾಮಿ, ನಾನು ಪರೀಕ್ಷೆಯಲ್ಲಿ ಪಾಸ್ ಆಯ್ತೀನ? ಸ್ವಾಮಿ, ನನಗೆ ಒಳ್ಳೇದಾಗತ್ತಾ? ಈ ಗೊಡ್ಡು ಪ್ರಶ್ನೆಗಳನ್ನು ನಾವು ಯಾಕೆ ಅಂಟಿಸ್ಕೋಬೇಕು? ಇದನ್ನ ಮನೋರೋಗಿ ಸಮಯ ಹೆಂಗಿದೆ ಗುರುಜಿ ಅಂತ ಹೇಳ್ತಾ ಇರೋದು. ನಮ್ಮ ಟೈಮ್ ಹೇಗಿದೆ ಏನು ಅಂತ ನಿಮ್ಮನ್ನು ಕೇಳ್ತಾರೆ. ಅದನ್ನೇ ಹೇಳ್ತಾ ಇದ್ದೀನಿ. ಟೈಮ್ ಇಲ್ಲ ರೀ ಪ್ರಪಂಚದಲ್ಲಿ. ಮನೋರೋಗಿ ನಕ್ಷತ್ರ ಯಾವುದು ಅಂದರೆ ಮೃಗಶಿರ. ಸೈಕೋ ಪೇಷಂಟ್ 100% ಬೋರ್ಡ್ ಹಾಕ್ಬಿಡ್ಬೋದು. ತಿಂದದ್ದು ಕರಗದೇ ಇಲ್ಲ ರೀ. ತಿನ್ನೋದು ಕರೆಕ್ಟಾಗಿ ಕರಗತ್ತಾ ನೋಡ್ಕೊಳ್ರಿ ನೀವು. ಕರೆಕ್ಟ್ ಟೈಮ್ ಸರಿ ಮಲ್ಕೋತೀರೇನ್ರಿ? ಟೈಮ್ ಅಂತೆ, ಟೈಮ್ ಎಲ್ರಿ ಐತೆ ಟೈಮ್. ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತಾ ನೋಡ್ಕೊಳ್ಳಿ ನೀವು. ಬೆಳಿಗ್ಗೆ ಹೇಳ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟು ಹೇಳ್ತೀರಾ ಹೇಳಿ ನೀವು. ಈ ಕರ್ಮದಲ್ಲಿ ಸಿಕ್ಕಾಕೊಂಡು ಚೆನ್ನಾಗಿದ್ದೀನಿ ಅಂತ ಹೇಳ್ತಿರೋದ್ರಿ. ಯಾರ್ರೀ ಚೆನ್ನಾಗಿರೋರು? ಎಲ್ಲ ರೋಗಿಗಳೇ ರೀ. ಅದರಲ್ಲೂ ಮೃಗಶಿರ ಮಾನೋರೋಗ, ಮನೋರೋಗಿ, ಸೈಕೋ ಪೇಷಂಟ್ 100%. ಅವ್ರ ಜೀವನ ಇಲ್ಲ. ಯೋಚನೆ ಮಾಡಿಕೊಂಡೇ ತಿನ್ನಬೇಕು, ಯೋಚನೆ ಮಾಡ್ಕೊಂಡೇ ಮಲ್ಕೋಬೇಕು, ಯೋಚನೆ ಮಾಡಿಕೊಂಡೇ ಬದುಕಬೇಕು. ಅವ್ರಿಗೆ ದಾರಿ ಸಿಗಲ್ಲ. ಮುಚ್ಚೋಗಿರುತ್ತೆ, ಕಣ್ಣು ಮುಚ್ಚೋಗಿರುತ್ತೆ, ತೆರ್ಕೊಂಡಿರ್ತದೆ ಅಷ್ಟೇ. ಇದನ್ನು ಫಸ್ಟು ತಿಳ್ಕೊಳ್ಳಿ ನೀವು. ಟೈಮ್ ಚೆನ್ನಾಗಿರುತ್ತಾ, ಈ ಕೆಲಸ ಆಗತ್ತಾ, ಮದುವೆ ಆಗತ್ತಾ, ಕೆಟ್ಟ ಆಲೋಚನೆಗಳಿದು. ಈ ಕೆಟ್ಟ ಅಭ್ಯಾಸ ಮನುಷ್ಯನ ಅದನ್ನು ಬಿಡಬೇಕು. ಟೈಮ್ ಚೆನ್ನಾಗಿದೆಯಾ, ಚೆನ್ನಾಗಿಲ್ವಾ, ಬಿಡಿ ಇದನ್ನು. ಈ ಕರ್ಮದಿಂದ ಹೊರಗೆ ಬನ್ನಿ. ಊಟ ಟೈಮ್ ಸರಿಗೆ ಊಟ ಮಾಡಿ, ಹರಗುತ್ತಾ ನೋಡ್ಕೊಳ್ಳಿ. ನೀವು ಊಟ ಮಾಡಿದ್ದು ಎಷ್ಟು ಹಿಂಸೆ ಪಡ್ತಾ ಇದ್ದೀರಾ ನೋಡ್ಕೊಳ್ಳಿ. ಸ್ವಲ್ಪ ಯೋಚನೆ ಮಾಡಿ. ನೀವು ತಿಳ್ಕೊಳ್ಳೋ ವಿಚಾರನ ಯಾರ ಹತ್ರನೋ ಹೋಗಿ ಕೇಳ್ತೀನಿ ಅಂದರೆ ಏನು ಅರ್ಥ ಇದೆ? ಇದಕ್ಕೆ ಮದುವೆ ಬೇಕಾ, ಮಕ್ಕಳು ಬೇಕಾ? ಸ್ವಲ್ಪ ಯೋಚನೆ ಮಾಡಿ. ಈ ಫ್ಯಾಕ್ಟ್ರಿಯಲ್ಲಿ ಬಂದಿರುವ ಮಕ್ಕಳ ಕತೆ ಏನಾಗಿರುತ್ತೆ? ನೀವು ತಿಳ್ಕೊಳ್ಳದೆ ಮಾಡ್ಕೊಂಡ್ರೋ ತಪ್ಪು ಮದುವೆ, ತಪ್ಪು ಮಕ್ಕಳು. ಈಗ ನಿಮಗೆ ನೆಮ್ಮದಿ ಕೊಡ್ತಾರ? ಸ್ವಲ್ಪ ಯೋಚನೆ ಮಾಡಿ. ಚೆನ್ನಾಗಿದ್ದೀನಿ ಅಂತ ಹೇಳ್ತೀರಾ, ಯಾವ ಆ್ಯಂಗಲಲ್ಲಿ ಹೇಳೋಕ್ಕಾಗುತ್ತೆ ರೀ? ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋ ಹೇಳೋದೆಲ್ಲ ಇದೇ ಉತ್ತರ. ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ ಅಂತಾರೆ. 10 ನಿಮಿಷ ಮಾತಾಡಿಸ್ಬಿಟ್ರೆ ಎಲ್ಲ ಕುಸ್ತೋಗ್ತಾರೆ. ಇದೇನು ಜೀವನ ಇದು? ಫಸ್ಟು ನೀವು ಮಲಗೋ ಸಮಯ, ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತಾ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಬರುತ್ತಾ ನಿಮಗೆ ಮಲ್ಕೊಂಡ ತಕ್ಷಣ ನಿದ್ದೆ? ಇನ್ನೊಂದು 10 ನಿಮಿಷ ಬರುತ್ತೆ ಇನ್ನೊಂದು ಹೇಳಿ. 10 ನಿಮಿಷ 20 ನಿಮಿಷ ಬರುತ್ತೆ ಅಲ್ವಾ? ನಿದ್ದೆ ಬರೆಸ್ಕೋಬಾರ್ದು ನೀವು. ನಿದ್ದೆ ಬರೆಸ್ಕೊಳ್ಳೋ ನಕ್ಷತ್ರ ಯಾವುದು ಅಂದ್ರೆ ಮೃಗಶಿರನೇ. ಅಪ್ಪನೇ ಅವ್ರಿಗೆ ನಿದ್ದೆ ಬರಲ್ಲ, 0 ನಿದ್ದೆಯಲ್ಲಿ. ಯಾಕೆ ಅಂದರೆ ಇವತ್ತಿನ ವಿಚಾರ ಏನು ಅಂದರೆ, ನಿದ್ದೆ ಅಂತಕ್ಕಂಥದ್ದು ನಮ್ಮನ್ನು ಕರ್ಕೊಂಡು ಹೋಗಬೇಕು. ನಿದ್ದೆ ಬರ್ತಾ ಇದೆ ಅಂತ ಅದು ಗೊತ್ತಾಗಿ ನಮ್ಮನ್ನು ಕರ್ಕೊಂಡೋಗಿ ಹಾಸಿಗೆಯಲ್ಲಿ ಮಲಗಿಸ್ಬೇಕು. ಅಂತಹ ಅದ್ಭುತವಾದ ಪವಾಡ ಮೃಗಶಿರ ನಕ್ಷತ್ರಕ್ಕೆ, ಶತಭಿಷ ನಕ್ಷತ್ರಕ್ಕೆ, ಆಶ್ಲೇಷ ನಕ್ಷತ್ರಕ್ಕೆ, ವಿಶಾಖ ನಕ್ಷತ್ರಕ್ಕೆ ಯಾವ ಕಾರಣಕ್ಕೂ ನಿದ್ದೆ ಬರಲ್ಲ. ಒಳಗಡೆ ಇರೋದು ಕರಗಲ್ಲ, ಕರಗಿದ್ದು ಹೊರಗೆ ಬರಲ್ಲ. ಅದಕ್ಕೆ ಮಾನಸಿಕ ರೋಗಿ ಅಂತ ಹೇಳೋದು. ಇದನ್ನು ಯಾವ ಡಾಕ್ಟ್ರ್ ಕೈಯಿಂದನೂ ಸರಿ ಮಾಡೋಕ್ಕಾಗಲ್ಲ, ಯಾವ ಪೂಜೆಯಿಂದನೂ ಸರಿ ಮಾಡೋಕ್ಕಾಗಲ್ಲ, ಪ್ರಪಂಚ ಸುತ್ತಲೂ ಸರಿ ಮಾಡೋಕ್ಕಾಗಲ್ಲ. ಈ ಮನೋರೋಗಿಗಳು ಸಿಕ್ಕಾಬಟ್ಟೆ ನಮ್ಮ ದೇಶದಲ್ಲಿದ್ದಾರೆ. ಒಪ್ಕೊಳ್ಳಲ್ಲ ಅಷ್ಟೇ. ನಾನು ಚೆನ್ನಾಗಿದ್ದೀನಪ್ಪ, ಏನು ಚೆನ್ನಾಗಿರೋದು ಮಣ್ಣು. ಮುಖ ನೋಡಿದ್ರೆ 35 ಪೇಜ್ ಬರೀಬೋದು, ಅಷ್ಟಿರುತ್ತೆ ಹಣೆ ಬರ. ಈ ಸತ್ಯವನ್ನು ನೀವು ಯೋಚನೆ ಮಾಡೋದನ್ನು ಬಿಟ್ಟು ಮದುವೆ ಆಗ್ಬಿಟ್ನಲ್ಲ, ಮಕ್ಕಳಾಗ್ಬಿಡ್ತಲ್ಲ ಅಂತ ಯೋಚನೆ ಮಾಡಬೇಡಿ. ನಾನು ಕರೆಕ್ಟ್ ಟೈಮ್ಗೆ ಊಟ ಮಾಡಿ, ಕರೆಕ್ಟ್ ಟೈಮ್ ಮಲಗಿ, ಕರೆಕ್ಟ್ ಟೈಮ್ ಬೆಳಿಗ್ಗೆ ಆರಾಮಾಗಿ ಹೇಳಬೇಕು, ಬೇಜಾರು ಮಾಡ್ಕೊಂಡು ಹೇಳ್ಬಾರ್ದು. ದಯವಿಟ್ಟು ಕೆಲಸ ಮಾಡೋದು ಪ್ರಯತ್ನ ಮಾಡಿ. ಅರ್ಥ ಆಯ್ತಾ? ಬೇಜಾರಾಯ್ತಾ ನಿಮಗೆ?
ಖುಷಿ ಆಯ್ತು ಗುರುಜಿ. ನೀವು ಎಲ್ಲೂ ಏನೋ ಶಾಸ್ತ್ರ ಕೇಳಕ್ ಹೋಗ್ಬೇಡಿ. ಇವತ್ತೇ ಫಸ್ಟ್ ಆ್ಯಂಡ್ ಲಾಸ್ಟ್. ಶಾಸ್ತ್ರ ಕೇಳಿಬಿಡಿ, ವಿಚಾರ ತಿಳ್ಕೊಳ್ಳಿ. ನನ್ನ ಬದುಕು ಹೇಗಿರಬೇಕು, ನನ್ನ ಟೈಮ್ ಟೇಬಲ್ ಏನು, ನಾನು ಹೇಗೆ ಬದುಕಿದ್ರೆ ನಾನು ಚೆನ್ನಾಗಿರ್ತೀನಿ, ಯಾವುದನ್ನು ನಾನು ಆರಿಸ್ಕೋಬೇಕು, ಇಂಥ ಪ್ರಶ್ನೆ ಕೇಳ್ರಿ. ನಮ್ಮ ಜನ ಯಾವತ್ತು ಬದಲಾಗ್ತಾರೆ ಅನ್ನೋದೇ ನನ್ನ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದನ್ನು ಮಹಾನುಭಾವರು ಶಾಸ್ತ್ರ ಹೇಳೋರು ಕಮಂಗಿಗಳು ಅಂತ ಯಾಕೆ ಪದೇ ಪದೇ ಹೇಳ್ತೀನಿ ಅಂದರೆ ಸ್ವಲ್ಪ ನಾಚಿಕೆ ಆಗಲಿ ಅಂತ. ಮೃಗಶಿರ ನಕ್ಷತ್ರ ಶ್ರೀ ಮಹಾವಿಷ್ಣುವಿನ ನಕ್ಷತ್ರ ಅಂತ ಹೇಳಿ ಮಕ್ಕಳನ್ನು ಹಾಳು ಮಾಡಿ ಮದುವೆ ಮಾಡಿಸುವಾಗಲೂ ಹಿಂಗೆ ಹಾಳು ಮಾಡಿ ಮದುವೆ ಮಾಡಿಸ್ತಾ ಇರ್ತಕ್ಕಂತಹ ಈ ಕಮಂಗಿಗಳು ನಮ್ಮ ದೇಶ ಯಾವತ್ತೂ ಉದ್ಧಾರ ಆಗತ್ತೆ ಅಂತ ನಾವೇ ಯೋಚನೆ ಮಾಡ್ಕೋಬೇಕು. ಅವ್ರ ಕಮಂಗಿಗಳ ನಾವ ಅನ್ನೋದಕ್ಕಂತ ಪ್ರತಿಯೊಬ್ಬರು ಯೋಚನೆ ಮಾಡಿ ಇನ್ನೊಬ್ಬರ ಹತ್ರ ಕೇಳೋ ಅಭ್ಯಾಸವನ್ನು ಎಲ್ಲಿವರೆಗೂ ಬಿಡಲ್ವೋ ಅಲ್ಲಿವರೆಗೂ ನಾವು ಮನೋರೋಗಿಗಳೇ. ಗುರುಜಿ ಎಲ್ಲೂ ಕೇಳಿಲ್ಲ, ಫಸ್ಟ್ ಟೈಮ್ ನಿಮ್ಗೆ ಅವತ್ತೊಂದು ದಿವಸ ಕಾಲ್ ಮಾಡಿ. ಅಲ್ಲೆಲ್ಲ ಒಂದು ನಿಮಿಷ, ನೀವು ಒಬ್ರಿಗೆ ಹೇಳ್ತಾ ಇಲ್ಲ ನಾನು, ಪ್ರತಿಯೊಬ್ಬರು ಅಭ್ಯಾಸ ಇದೆ ತಾನೇ. ಸಮಸ್ಯೆ ಇದೆ, ಏನು ಮಾಡೋದು? ಮದುವೆ ಆಗ್ತಾ ಇಲ್ಲ, ಏನು ಮಾಡೋದು? ಮಗು ನಮ್ಮ ಮಾತು ಕೇಳ್ತಿಲ್ಲ, ಏನು ಮಾಡೋದು? ಈ ಪ್ರಶ್ನೆ ಇದೆಯಾ ಇಲ್ವಾ ಪ್ರಪಂಚದಲ್ಲಿ? ಕಾಮನ್ ಆಗಿದೆ ಗುರು, ಇದೆಲ್ಲ ನೀವು ಕರೆಕ್ಟ್ ಆಗಿ ಹೇಳ್ತೀವಿ. ಇದೆ ತಾನೇ? ಇದೆ ಗುರುಜಿ. ಈಗಿರ್ಬೇಕಾದ್ರೆ ನಿಮ್ಮ ದಿನಚರಿಯಲ್ಲಿ ನೀವು ನಡ್ಕೊಳ್ಬೇಕಾದಂಥ ಅಭ್ಯಾಸಗಳ ಮೇಲೆ ನಿಮ್ಮ ಜೀವನ ನಿಂತಿರುತ್ತೆ. ಗುರುಜಿ ಎಲ್ಲ ಈಗ ಹೇಳೋ ಪ್ರಕಾರ ನಾನು ಮಾಡ್ತಿದ್ದೆ. ಬೆಳಗ್ಗೆ 5 ಗಂಟೆಗೆ ಹೇಳ್ತಿದ್ದೆ, ರಾತ್ರಿ 10 ಗಂಟೆಗೆಲ್ಲ ಮಲಗ್ತದೆ. ಒಂದ್ ನಿಮಿಷ ನಿಮ್ಮ ಹೆಸರೇನು ಹೇಳಿದ್ರಿ? ವೀರೇಶ್ ಅಲ್ಲ? ಬೆಳಿಗ್ಗೆ ಏಳಬೇಕಾದ್ರೆ ಖುಷಿಯಿಂದ ನಗನಗುತ್ತಾ ಎಚ್ಚರಿಕೆ ಆಗಬೇಕು. ಅಲಾರಾಮ್ ಕೊಟ್ಕೊಂಡು ಹೇಳೋದಲ್ಲ, ಯಾರೋ ಹೇಳಿಸಿದ್ದಕ್ಕೆ ಹೇಳೋದಲ್ಲ, ಅಥವಾ ಎಲ್ಲೋ ಕೆಲಸಕ್ಕೆ ಹೋಗಬೇಕು ಅಂತ ಹೇಳೋದಲ್ಲ. ಬಲವಂತವಾಗಿ ಹಾಸಿಗೆಯಿಂದ ಯಾರು ಹೇಳ್ತಾರೋ ಅವರು ಜೀವನದಲ್ಲಿ ಸತ್ತಿದ್ದಾರೆ. ಬರೀ ಕಣ್ಣು ಬಿಡ್ತಿರ್ತಾರೆ, ಉಸಿರಾಡ್ತಿರ್ತಾರೆ ಅಷ್ಟೇ, ಏನೂ ಆಗಲ್ಲ, ಏನೂ ಮಾಡಿದ್ರೂ ಉಪಯೋಗಕ್ಕಾಗಲ್ಲ. ಈ ಥರದ್ದು ಜನ ಶೇಕಡ ಒಂದು 70% ಇದ್ದಾರೆ. ಕಾರಣ ಏನಂದರೆ, ಫಸ್ಟು ನಾನು ನೇರವಾಗಿ ಹೇಳ್ತೀನಿ, ಇವತ್ತಿನ ಸ್ವಯಂ ನಿಯಂತ್ರಣ ಪದ್ಧತಿಗೆ ಕಾರಣ ಏನಾಗಿದೆ, ಅದು ಆಗ್ತಾ ಇಲ್ಲ ಯಾರಿಗೂ. ಯಾಕೆ ನಾವು ಧೈರ್ಯವಾಗಿರಬೇಕು, ಧೈರ್ಯವಾಗಿ ಚಲಾವಣೆ ಮಾಡಬೇಕು ಅಂತ ಯಾಕೆ ಬರ್ತಾ ಇಲ್ಲ ಅಂದರೆ, ಜೀರ್ಣಾಂಗ ಸತ್ತು ಹೋಗಿರುತ್ತೆ. ಜೀರ್ಣತೆ ಚೆನ್ನಾಗಿಲ್ಲದೆ ಇರೋವರಿಗೆ ಭಯ ಜಾಸ್ತಿ, ಮತ್ತೆ ಪದೇ ಪದೇ ಅಳ್ತಾರೆ, ಪದೇ ಪದೇ ಕೋಪ ಮಾಡ್ಕೋತಾರೆ. ಮುಖ್ಯವಾಗಿ ಏನಮ್ಮ, ಜೀರ್ಣಾಂಗ ಚೆನ್ನಾಗಿ ವರ್ಕ್ ಆಗಲ್ಲ. ಇದು ಮೃಗ ನಕ್ಷತ್ರಕ್ಕೆ ಶೇಕಡ 99% ಇದು ತಲೆ ಮೇಲೆ ಕಲ್ಲು ಹಾಕ್ತಾ ಇರುತ್ತೆ. ಎಚ್ಚರಿಕೆ ತಗೊಂಡ್ರೆ ಬದುಕ್ತಾರೆ, ಇಲ್ಲ ಅಂದರೆ ಮನೋರೋಗಿಗಳಂಗೆ ಎಲ್ಲರ ಕಲ್ಲು ಸೀಲ್ ಹಾಕ್ಸ್ಕೊಂಡು ಹೇಳಿದ್ದನ್ನು ಕೇಳಲ್ಲ, ಮುಂಡೆದು ಅದು ಸರಿಯಾಗಿ ನಡ್ಕೊಳ್ಳಲ್ಲ, ಎರಡೂ ಇದೆಯಲ್ಲ, ಹೇಳಿದ್ದನ್ನು ಕೇಳಲ್ಲ, ತಾನೂ ಸರಿಯಾಗಿ ನಡ್ಕೊಳ್ಳಲ್ಲ. ಇಂಥ ಕಿತ್ತೋಗಿರೋ ವಿಚಾರ ಈ ನಕ್ಷತ್ರಕ್ಕೆ ಒಂದು ದೊಡ್ಡ ಫೌಂಡೇಶನ್. ಸರ್ ಮಾಡಿ, ಅದು ಹೆಂಗೆ ನೋಡ್ತೀನಿ? ನಿಮ್ಮ ಸೈನ್ಸಿಂದ ಸರ್ ಮಾಡ್ತೀರಾ, ನಿಮ್ಮ ಬುದ್ಧಿಯಿಂದ ಸರ್ ಮಾಡ್ತೀರಾ? ಮಾಡಿ ನೋಡೋಣ. ಜೀವಮಾನದಲ್ಲಿ ಆಗಲ್ಲ, ಹಿಂಗೆ ಅನುಭವಿಸ್ಬೇಕು. ಇದೇ ಪನಿಷ್ಮೆಂಟ್. ನಿಮ್ಮ ಜೀರ್ಣಕ್ರಿಯೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರೆ ಇದರಿಂದ ಹೊರಗೆ ಬರ್ತೀರಾ. ಫಸ್ಟು ನೀವು ದಿನಚರಿ ಹೇಗೆ ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕಾದ್ರೆ ಹೇಳ್ಕೊಡೋಣ. ಒಂದು ವಾರದಲ್ಲಿ ನೀವು ಮಾಡೋ ಊಟ ಎಷ್ಟು ಪ್ರಮಾಣದಲ್ಲಿ ಊಟ ಮಾಡಬೇಕು, ಈಗ ಎಷ್ಟು ಮಾಡ್ತಾ ಇದ್ದೀರಾ, ಅದನ್ನು ಹೇಗೆ ಬಳಸಬೇಕು, ಎಷ್ಟು ಭಾಗ ಮಾಡ್ಕೋಬೇಕು, ಇದು ತಿಳ್ಕೊಳ್ಳಿ ಮೊದಲು. ನೀವು ತಿಳ್ಕೊಂಡ್ಮೇಲೆ ನಿಮ್ಮ ಹೆಂಡತಿಗೆ ಗೊತ್ತಾಗತ್ತೆ, ನಿಮ್ಮ ಹೆಂಡತಿಗೆ ಗೊತ್ತಾದ್ಮೇಲೆ ನಿಮ್ಮ ಮಕ್ಕಳಿಗೆ ಗೊತ್ತಾಗತ್ತೆ. ಕುಟುಂಬವನ್ನು ರಕ್ಷಣೆ ಮಾಡೋದು ಮನೆಯ ಯಜಮಾನ ರೆಡಿ ಆಗಬೇಕು. ಮನೆ ಯಜಮಾನ ರೆಡಿ ಆಗದೆ ಹುಡ್ಕೊಂಡು ಕಾಯ್ತಾ ಇದ್ದರೆ ಮಕ್ಕಳು ಕೂಡ ಹೇಳೋದು ಮಾತು ಕೇಳಲ್ಲ, ಹೆಂಡತಿನೂ ಬೆಲೆ ಕೊಡಲ್ಲ. ಫಸ್ಟು ಮನೆ ಯಜಮಾನ ರೆಡಿ ಆಗಬೇಕು. ಬುದ್ಧಿ ಹೇಳಕ್ಕೆ ಹೋಗ್ಬಾರ್ದು, ಹೆಂಡತಿಗೆ ಮಕ್ಕಳಿಗೆ ಬುದ್ಧಿ ಹೇಳಕ್ಕೆ ಹೋಗ್ಬಾರ್ದು. ನೀನು ಸರಿ ಇಲ್ಲ, ನೀನು ಹಂಗೆ ಹಿಂಗೆ ಹೇಳ್ಬಾರ್ದು. ನಾನು ಸರಿಗಿದ್ದೀನಾ, ನಾನು ಹೋಗ್ತಾ ಇದ್ದೀನಾ, ಈ ಸತ್ಯವನ್ನು ದಯವಿಟ್ಟು ಪಾಲನೆ ಮಾಡಿ. ಗೊತ್ತಿಲ್ಲ, ಬನ್ನಿ ಹೇಳ್ಕೊಡೋಣ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ತುರುವೇಕೆರೆಯಿಂದ ಯಶಸ್ವಿನಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಯಶಸ್ವಿನಿ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ಮಗಳ ನಕ್ಷತ್ರ ತಿಳಿಸಿ. ಕನ್ಯಾರಾಶಿ, ಹಸ್ತ ನಕ್ಷತ್ರ. ಗುರುಗಳಿದ್ದಾರೆ ಮಾತನಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ. ಯಾರಮ್ಮ ಕನ್ಯಾರಾಶಿ? ಮಗ ಗುರುಗಳೇ. ಎಷ್ಟು ವಯಸ್ಸು? ಅವನ್ಗೆ ಇವಾಗ 34 ವಯಸ್ಸಾಗಿದೆ. ಇವಾಗ ಮದ್ವೆ ಮಾಡಿದ್ವಿ. ಅವನಿಗೊಂದು ಮಗು ಹುಟ್ಟಿದೆ, 15 ದಿನ ಆಗಿದೆ. ಆ ಮಗು ಹುಟ್ಟಿರೋದು ಬುಧವಾರ ದಿವಸ ಸಂಜೆ 7:54 ಹುಟ್ಟಿರೋದು. ಸರಿ. ಆಮೇಲೆ ಮಗ ಅವನು ಹೇಳಿದ ಮಾತು ಕೇಳಲ್ಲ, ಲವ್ ಮಾಡಿ ಮದ್ವೆ ಮಾಡ್ಕೊಂಡ, ಮತ್ತೆ ಅಪ್ಪ ಅಮ್ಮನಿಗೆ ಮರ್ಯಾದೆ ಕೊಡಲ್ಲ, ಆ ತರ ಎಲ್ಲ ಮಾತಾಡ್ತಾನೆ ಗುರುಗಳೇ. ಅವನದು ರಾಶಿದು ನಕ್ಷತ್ರ ನಮ್ಗೆ ಬೇಕಾಗಿತ್ತು. ಈಗ ಅವನಿಗೊಂದು ಮಗು ಆಯ್ತು, ಅದು ಮುಂದೆ ಹೆಂಗೆ? ಅಲ್ಲಮ್ಮ, ಇಷ್ಟೊಂದು ಬೇಗ ಕೇಳ್ತಾ ಇದೆಯಲ್ಲಮ್ಮ ನೀನು. ಅವನಿಗೆ ಮಗು ಆಯ್ತು, ನಿನಗೆ ಮಗು ಆಗಿದ್ದಾಗ ಕೇಳಬೇಕಿದ್ದ, ಅವನಿಗೆ ಮಗು ಆದ್ಮೇಲೆ ಕೇಳ್ತಿದ್ದೆ. ಸರಿಯೇನಮ್ಮ? ನಿಮ್ಮ ಮಾತು ಯಾಕೆ ಕೇಳಬೇಕಿತ್ತು ಅವನು?
ನಿಮ್ಮ ಮಾತು ಕೇಳೋಕ್ಕೆ ನೀವೇನು ರೈಟ್ಸ್ ಏನು ಕೊಟ್ಟೇ ಇಲ್ಲ ಹುಡುಗನಿಗೆ, ಏನು ಮಾಡೇ ಇಲ್ಲ ನೀವು. ನಿಮ್ಮ ಮಾತು ಯಾಕೆ ಕೇಳಿ ಮದುವೆ ಮಾಡ್ಕೋಬೇಕು ಅವನು? ನಿಮ್ಮ ಮಾತು ಯಾಕೆ ಕೇಳಬೇಕು? ನೀವೇನು ಚೆನ್ನಾಗಿ ಮಾಡಿದ್ದೀರಾ ಅಂತ ನಿಮ್ಮ ಮಾತು ಕೇಳಬೇಕು. ನಿಮ್ಮಿಂದ ಏನು ಪಾಸಿಟಿವ್ ತೊಗೊಂಡಿದ್ದಾನೆ ಅವನು, ಅವ್ನಿಗೆ ಏನು ಸರಿಯಾದ ಮಾರ್ಗ ಕೊಟ್ಟಿದ್ದೀರಾ ನೀವು ಅಂತ ನಿಮ್ಮ ಮಾತು ಕೇಳಬೇಕು. ಸ್ವಲ್ಪ ಯೋಚನೆ ಮಾಡಿ ನೀವು. ನಿಮ್ಮ ಮಗು ನಿಮ್ಮ ಮಾತು ಕೇಳೋಕ್ಕೆ ತಂದೆ ತಾಯಿ ಆದ ಸ್ಥಾನದಲ್ಲಿ ನೀವಿದ್ದೀರಾ? ಆ ಕ್ರಮವನ್ನು ಅನುಸರಿಸಿದ್ದೀರಾ ಇಲ್ವಲ್ಲ? ಪುಸ್ತಕ ತೆಗೆದು ಕೈ ಕೊಟ್ಬಿಟ್ರಿ ಓದ್ಕೋ, ಕೇಳಿಸ್ಕೊಳ್ಳಿ ಅಮ್ಮ, ಪುಸ್ತಕನ ಕೈ ಕೊಟ್ಬಿಟ್ರಿ ಓದ್ಕೋ ಅಂತ. ವಯಸ್ಸು ಬತ್ತು ಮೀಸೆ ನೋಡ್ಬಿಟ್ಟು ಮದುವೆ ಮಾಡಿಬಿಟ್ರಿ. ನೀವು ಮಾಡಿಲ್ಲ, ಅವನೇ ಮಾಡ್ಕೊಂಡ. ಯಾಕೆ ನೀವು ಮಾಡೋಕ್ಕೆ ಯೋಗ ಇಲ್ಲ. ನಿಮ್ಮ ಹೆಸರು ಏನಮ್ಮ? ಯಶಸ್ವಿನಿ ಅಲ್ಲ? ಯಶೋಧ. ಯಶೋಧ. ಈ ಹೆಸರು ಏನಕ್ಕೆ ಇಟ್ರಪ್ಪ ನಿಮ್ಮ ತಂದೆ? ಗೊತ್ತಿಲ್ಲ ಗುರುಗಳೇ. ನಿನ್ನ ನಕ್ಷತ್ರ ಏನು? ಜ್ಯೇಷ್ಠ ನಕ್ಷತ್ರ. ನಿನಗೆ ಮದುವೆ ಇಲ್ಲ, ಮಕ್ಕಳು, ಯೋಗ ಇಲ್ಲ. ಇದು ವಿಚಾರ ತಿಳ್ಕೊ ಫಸ್ಟು. ಜ್ಯೇಷ್ಠ ನಕ್ಷತ್ರಕ್ಕೆ ಮದುವೆ ಅಷ್ಟು 80% ಸೂಕ್ತವಾದ ದಾಂಪತ್ಯ, ಖುಷಿ, ಆರೋಗ್ಯ ಇರಲ್ಲ. ಇನ್ನು ನಿನ್ನ ಜ್ಯೇಷ್ಠ ನಕ್ಷತ್ರದಲ್ಲಿ ನಿನಗೆ ಬರ್ತಕ್ಕಂಥ ಬೇಜಾರು ಮತ್ತು ಕೋಪ ಎಷ್ಟು ಊರಿಗೆ ಹಂಚ್ಬೋದು? ಸ್ವಲ್ಪ ಯೋಚನೆ ಮಾಡಮ್ಮ. ಹೌದು ಗುರುಗಳೇ. ಹಂಗಿದ್ದ ಮೇಲೆ ನಿನ್ನ ಮಗು ಯಾಕಮ್ಮ ನಿನ್ನ ಮಾತು ಕೇಳಬೇಕು? ಸ್ವಲ್ಪ ಯೋಚನೆ ಮಾಡ್ತಾಯಿ. ನಿಂದೇ 3 ಕಂಡ್ಗ ತುಂಬಿದೀಯಾ, ನಿನ್ನ ಮಗನಿಗೆ 3 ಲೀಟ್ರ್ ಐತೆ. ನೀನು ಸರಿನಾ ಅವನು ಸರಿನಾ ತೊಡ್ಕೊ. ಈ ಥರ ಅಪ್ಪ ಅಮ್ಮಂದಿರು ಮಕ್ಕಳನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ನಿದರ್ಶನ. ಮಕ್ಕಳನ್ನು ಪ್ರತಿದಿನ ಕೊಲ್ತಾ ಇದ್ದಾರೆ ಇಂಡೈರೆಕ್ಟಾಗಿ. ಮಕ್ಕಳ ತಲೆ ಮೇಲೆ ಕಲ್ಲು ಹಾಕ್ತಾ ಇದ್ದಾರೆ ಇಂಡೈರೆಕ್ಟಾಗಿ. ಆಮೇಲೆ ಮಕ್ಕಳ ಭವಿಷ್ಯ ಕೇಳಕ್ಕೆ ಹೋಗ್ತಾರೆ ಶಾಸ್ತ್ರ ಹೇಳೋರು. ನಿಂತರನೇ ಎಲ್ಲ ಬೇಕಾಶನ. ನನ್ನ ಮಗ ಹೇಳ್ದೆ ಕೇಳ್ದೆ ಮದುವೆ ಮಾಡ್ಕೊಂಡ, ಮಾಡ್ಕೋಬಾರ್ದು ಅಂತ ನೀನು ಅಂತೀಯ. ಮಾಡ್ಕೊಂಡು ಸರಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಈ ಯಾ ಅಕ್ಷರ ಇದೆಯಲ್ಲ, ಯಶಸ್ವಿನಿ ಹೆಣ್ಣು ಯಾರು ಅಂದರೆ ಹೇಳ್ಬೋದಮ್ಮ. ಯಶಸ್ವಿನಿ ಹೆಣ್ಣು ಯಾರು ಅಂದರೆ ಹೇಳ್ಬೋದು. ಯಾರನ್ನ ಹೇಳ್ಬೋದು? ನಿನಗೇನಾರು ಗೊತ್ತೇನಮ್ಮ? ಯಶಸ್ವಿನಿಯಾದ ಹೆಣ್ಣು ಯಾರು ಅಂದರೆ ಗೊತ್ತೇನ ತಾಯಿ? ಯಶೋಧ. ಯಶೋಧ ಅದೇನೇ ಇರಲಮ್ಮ, ಯಾ ಅಕ್ಷರ ತಾನೇ, ಅದಕ್ಕೆ ಹೇಳ್ತಾ ಇದ್ದೀನಿ. ಈಗ ಜನರಲ್ ಆಗಿ ಕೇಳ್ತೀನಿ, ಯಶಸ್ವಿಯಾದ ಹೆಣ್ಣು ಯಾರು ಅಂದರೆ ಏನು ಹೇಳ್ಬೋದು ನೀನು? ಗೊತ್ತಿಲ್ಲ ಗುರುಗಳೇ. ನೀನು ಹೇಳಿದಪ್ಪ? ಆರೋಗ್ಯವಾಗಿರೋದು. ಓಕೆ ಫೈನ್. 100%. 50% ಹೇಳಿದೆ, 50% ಬಿಟ್ಟಿದ್ಯಾ. ಅಷ್ಟಾರು ಹೇಳಿದ್ರೆ ಖುಷಿ ಪಡೋಣ. ಆರೋಗ್ಯವಾಗಿ ಇದ್ದು, ತಾನು ಆರೋಗ್ಯವಾಗಿದ್ದು ಆರೋಗ್ಯವಂತ ಗಂಡನನ್ನು ಸಿದ್ಧತೆ ಮಾಡಿ ಆರೋಗ್ಯವಂತ ಮಕ್ಕಳನ್ನು ಪಡೆಯುವಳೆ ಯಶಸ್ವಿನಿ ಮಹಿಳೆ. ಅಮ್ಮ ಕೇಳಿಸ್ಕೊಂಡ? ಎಲ್ಲಮ್ಮ ಐತೆ ಯಶಸ್ವಿನಿ, ದೀರ್ಘ ಸುಮಂಗಲಿ. ಅಯ್ಯೋ ಅಯ್ಯೋ ಇಷ್ಟುದ್ದ ಕೋಡು. ಲಕ್ಷ್ಮಿ, ಮಹಾಲಕ್ಷ್ಮಿ, ಶ್ರೀಲಕ್ಷ್ಮಿ ಹೇಳಿದ್ದೇ ಹೇಳಿದ್ದು, ಪೂಜೆ ಮಾಡಿದ್ದೇ ಮಾಡಿದ್ದು. ಇವರಂತೂ ಚೇಂಜ್ ಆಗಿಲ್ಲ. ತಪ್ಪು ಅಂತ್ಯ, ಸರಿ ತಿಳ್ಕೊಬೇಕು ಅಂತ್ಯಮ್ಮ ಇದನ್ನ. ತಿಳ್ಕೊಬೇಕು ಗುರುಗಳೇ. ನಾವು ಮದುವೆ ಮಾಡ್ಕೊಂಡಿರೋದು ನಕ್ಷತ್ರ ಇದು ಎಲ್ಲ. ಒಂದ್ ನಿಮಿಷ ಅಮ್ಮ, ನೀನು ಏನ್ ನಕ್ಷತ್ರ ಕೇಳಿದ್ರು ಜ್ಯೇಷ್ಠ ನಕ್ಷತ್ರ ವಿಚಾರ ಇದೆಯಲ್ಲ, ಜ್ಯೇಷ್ಠ ಮೂಲ ಏನ್ ನಕ್ಷತ್ರ ಕೇಳಿ ಚಂದ್ರಲೋಕಕ್ಕೆ ಹೋಗಿ ಮದುವೆ ಮಾಡ್ಕೊಂಡು ಅದೇ ಕರ್ಮನೆ. ರಿಪೇರಿ ಇಲ್ಲಮ್ಮ ಇವು. ಇವಕ್ಕೇನು ಗೊತ್ತಾ, ನಿಮ್ಮ ತಂದೆ ಒಂದು ವಿಚಾರವನ್ನು ತಿಳ್ಕೊ ನೀನು. ನಿಮ್ಮ ತಂದೆ ಏನು ಮಾಡೋದು? ನಿಮ್ಮ ತಂದೆ ಏನು ಮಾಡ್ತಾರಮ್ಮ? ರೈತರು ಗುರುಗಳೇ. ನೋಡಿ, ಅವರಿಗೆ ಏನಾದ್ರು ಸಮಯ ಪ್ರಜ್ಞೆ ಅಂತಕ್ಕಂಥದ್ದು ಏನು ಅಂದರೆ ದುಡಿಬೇಕು, ಹೆಂಡತಿ ಮಕ್ಕಳು ಸಾಕಬೇಕು, ಮದುವೆ ಮಾಡಬೇಕು, ಅವ್ರ ರಕ್ಷಣೆ ಮಾಡಬೇಕು. ಇಷ್ಟೇ ತಾನೇ ನಿಮ್ಮ ಅಪ್ಪನ ಕೆಲಸ? ನಮ್ಮ ತಂದೆ ಇಲ್ಲ ಗುರುಗಳೇ. ಅಲ್ಲಿ ಇರ್ತಿ ಆಗ್ಲಮ್ಮ, ನಿಮ್ಮ ಅಪ್ಪಂದು ಇದೇ ತಾನೇ ಮಾಡಿರೋದು. ಈಗ ನಿಮ್ಮ ತಂದೆ ಒಂದು ಧರ್ಮ, ಒಂದು ದೇವರು, ಒಂದು ಮಗು, ಒಂದು ಮನೆ, ಇದನ್ನ ತಿಳ್ಕೊಂಡು ಬದುಕಬೇಕು ಅಂತ ನಿಮ್ಮ ಅಪ್ಪನ ಗೊತ್ತಿತ್ತಾ? ಇಲ್ಲ ಗುರುಗಳೇ. ಹಾಗಿದ್ದ ಮೇಲೆ ನೀನು ರಾಂಗಾಗಿ ಬಂದೆ, ನೀನು ತಿಳ್ಕೊಳ್ಳದೆ ಮದುವೆ ಮಾಡ್ಕೊಂಡೆ, ಅಥವಾ ನಿಮ್ಮ ಅಪ್ಪ ಮಾಡಿದ್ರು. ಈಗ ನಿನ್ನ ಹೊಟ್ಟೆಯಲ್ಲಿ ರಾಂಗ್ ಮಗು ಬಂತು. ಈಗ ಆ ಮಗು ಇನ್ನೊಂದು ಮಗು ರಾಂಗ್ ಮಗು ಬಂತು. ಹಿಂಗೇರಿ ನಮ್ಮ ದೇಶ ಹಾಳಾಗ್ತಾ ಇರೋದು. ಸಮಾಜವನ್ನು ನಾವು ಉದ್ಧಾರ ಮಾಡೋಕ್ಕಾಗ್ತಾ ಇಲ್ಲ. ಸಂತಾನವನ್ನು ಅಧೋಗತಿಗೆ ತಗೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆ ಮಕ್ಕಳು ಬೇಕು ಅಂತ ಆಸೆ. ಆದರೆ ಒಳ್ಳೆ ಮಕ್ಕಳನ್ನು ಪಡೆಯೋದು ಯಾವುದರಿಂದ ಅಂದರೆ, ನಾವು ತಿನ್ನೋ ಊಟದಿಂದ ಒಳ್ಳೆ ಮಕ್ಕಳು ಪಡ್ಕೋಬೇಕು ಅನ್ನೋ ಪ್ರಜ್ಞೆ ಯಾರಿಗೂ ಗೊತ್ತಿಲ್ಲ. ಸಾಧ್ಯ ಏನಮ್ಮ? ನಾವು ತಿನ್ನುವ ಆಹಾರದ ಮೂಲಕವಾಗಿ ಜ್ಞಾನವಂತ ಮಕ್ಕಳು, ಪ್ರಜ್ಞಾವಂತ ಮಕ್ಕಳನ್ನು ಪಡೆಯಬಹುದು ಅನ್ನುವಂಥ ಸತ್ಯ ಯಾವತ್ತು ಹೆಣ್ಣಾದವಳು ತಿಳ್ಕೊತಾಳೆ ಆವತ್ತು ಈ ಸಮಾಜ ಸುಧಾರಿಸುತ್ತೆ. ಯಾಕೆ ಅಂದರೆ, ಮದುವೆ ಮಾಡ್ಕೊಳ್ಳೋದು ಏನಕ್ಕೆ ಅಂತಕ್ಕಂತಹ ವಿಷಯಕ್ಕೆ ಬಂದರೆ ನಮಗಿನ್ನೂ ಅರ್ಥ ಆಗಿಲ್ಲ. ಮದುವೆ ಏನಕ್ಕೆ ಮಾಡ್ಕೊಳ್ಳೋದು ಅಂದರೆ ಅವರವ್ರ ಭಾವನೆಗೆ ತಕ್ಕಂತೆ ಹೇಳ್ತಾರೆ. ಮದುವೆ ಮಾಡ್ಕೊಳ್ಳೋದು ಹೆಣ್ಣಿನಲ್ಲಿರುವ ದೋಷವನ್ನು ಗಂಡು ತೆಗಿಬೇಕು, ಗಂಡಿನಲ್ಲಿರುವ ದೋಷವನ್ನು ಹೆಣ್ಣು ತೆಗಿಬೇಕು. ಇದಕ್ಕೆ ಮದುವೆ ಮಾಡೋದು, ಜೊತೆ ಮಾಡೋದು. ನಾವು ಮಕ್ಕಳು ಮಾಡ್ಕೊಳ್ಳೋಕ್ಕೆ, ದುಡ್ಡು ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ ಏನೇನು ತಪ್ಪರೂಪ ಮಾತಾಡ್ತೀವಿ ರೀ ನಾವು.
ಮದುವೆ ಮಾಡಿಸೋ ಕಮಂಗಿಗೂ ಈ ವಿಷಯ ಗೊತ್ತಿಲ್ಲ. ಯಾಕೆ ಮದುವೆ ಮಾಡ್ಕೊತಿದ್ಯಾ ಗೊತ್ತೇನಪ್ಪ ಅಂತ ಗಂಡಿಗೆ ಹೇಳ್ಕೊಡ್ಬೇಕಿತ್ತು. ಅವನಿಗೂ ಗೊತ್ತಿಲ್ಲ, ಪಾಪ ಪುರ್ಸೊತ್ತಿಲ್ಲ. ಇನ್ನೊಂದು ಮದುವೆ ಮಾಡ್ಸೋಕೆ ಹೋಗ್ಬೇಕು ಅವನು. ಸಾಯಂಕಾಲದ ತನಕ ಅವ್ನು 3 ಮಾಡಿದ್ರೆ ಒಂದು 500-1000 ಸಿಗುತ್ತೆ ಅಂತ ಪಾಪ ಅವ್ರ ಟಾರ್ಗೆಟ್ಟು. ಆದರೆ ಈ ಮದುವೆ ಮಾಡ್ಕೊಂಡವ್ರ ಟಾರ್ಗೆಟು ಅಯೋಮಯ. ಸುಳ್ಳು ಮದುವೆ, ಸುಳ್ಳಲ್ಲಿ ನಾವು ಬದುಕುತ್ತಿರುವುದು ಒಂದೇ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಅದಕ್ಕೋಸ್ಕರವಾಗಿ ಭಗವಂತ ಯಾವುದು ಕೊಟ್ಟಿಲ್ಲ ಅಂತ ಹೇಳಬೇಡಿ ದಯವಿಟ್ಟು. ಎಲ್ಲವನ್ನೂ ಭಗವಂತ ಕೊಟ್ಟು ಕಳಿಸಿದ ನಮ್ಮ ಕೈಯಲ್ಲಿ. ಬಟ್ ನಾವು ಬಳಸ್ಕೊತಾ ಇಲ್ಲ, ಸೋಮಾರಿಗಳಾಗಿದ್ದೀವಿ. ಮಕ್ಕಳು ಯಾಕೆ ದಾರಿ ತಪ್ತಾರೆ, ಮಕ್ಕಳು ಯಾಕೆ ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಪ್ರಶ್ನೆಗೆ ಉತ್ತರ ಇವತ್ತು ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ತಾಯಿ, ನಿಮ್ಗೆ ಅರ್ಥ ಆಯ್ತಾ ಅಮ್ಮ? ಅರ್ಥ ಆಯ್ತು ಗುರುಗಳೇ. ಈಗ ಹಾರ್ಟ್ ಪ್ರಾಬ್ಲಮ್ ಆಯ್ತು ಗುರುಗಳೇ. ಅಮ್ಮ, ಒಂದು ಹಾರ್ಟ್ ಅಟ್ಯಾಕ್ ಆಯ್ತು ಗುರುಗಳೇ ಅವನಿಗೆ. ಇವಾಗ ಒಂದು ಯಾರಿಗೆ? 4-5 ಮಗನಿಗೆ ಗುರುಗಳೇ. ಓಕೆ, ಈಗ ನೋಡಮ್ಮ, ನಿಮ್ಮ ಕಣ್ಣು ಮುಂದೆ ನಿಮ್ಮ ಹೊಟ್ಟೆಲ್ ಹಾರ್ಟ್ ಅಟ್ಯಾಕ್ ಆಯಿತು ಅಂದರೆ ಎಷ್ಟು ಬೇಜಾರಾಗತ್ತಲ್ವಾ? ಹೌದು ಗುರುಗಳೇ. ಫಸ್ಟು ನಿನ್ನ ಮಗನ ತಪ್ಪು ಹುಡುಕಬೇಡ. ನಾನೇನು ತಪ್ಪು ಮಾಡಿದೆ ಗೊತ್ತಿಲ್ಲದೆ ಅಂತ ದಯವಿಟ್ಟು ತಿಳ್ಕೊಂಡ್ರೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಇದು ಬಾಡಿಗೆ ಗುರುಗಳೇ. ಎಷ್ಟು ವರ್ಷದಿಂದ ಇದ್ದೀರಾ? 4 ವರ್ಷದಿಂದ ಇದೀವಿ ಗುರುಗಳೇ. ನಾವು ಹಳ್ಳಿಲಿ ಇರೋದು ಗುರುಗಳೇ. ಒಂದ್ ನಿಮಿಷ. ಈ ಮನೆಯಲ್ಲಿ 4 ವರ್ಷದಿಂದ ಇದ್ದೀರಾ, ಹೌದಾ? ಹೌದು ಗುರುಗಳೇ. ಈ ಮನೆಗೆ ಬಾಗಿಲು ಯಾವುದು? ಯಾವ ದಿಕ್ಕಿಗಿದೆ ಬಾಗಿಲು? ಸೂರ್ಯನ ಬಾಗಿಲು ಗುರುಗಳೇ. ಒಂದೇನಾ? ಒಂದೇ ಗುರುಗಳೇ. 2 ಇದೆ ಗುರುಗಳೇ. ಒಂದು ಉತ್ತು ಕೊಟ್ಟಿದೆ, ಉತ್ತರದ್ದು ಕ್ಲೋಸ್ ಮಾಡ್ಬಿಟ್ಟಿದೀವಿ. ಯಾಕೆ? ಅದು ಅಲ್ಲಿ ತಿರ್ಗಾಡಕ್ಕೆ ಜಾಗ ಇಲ್ಲ. ಸುಮ್ನೆ ದನಗಳನ್ನ, ಹಸುಗಳು ಹೋಗಕ್ಕೆ ಅಂತ ಹೇಳಿ ದನಿನ್ ಕೊಟ್ಟಿಗೆ ಮಾಡಿದ್ರು. ಅದನ್ನ ಕ್ಲೋಸ್ ಮಾಡಿದೀವಿ. ಅಲ್ಲೇನ್ ದನಗಳೇನು ಕಟ್ಟಲ್ವಲ್ಲ ನಾವು, ಹಂಗಾಗಿ ಕ್ಲೋಸ್ ಮಾಡಿದೀವಿ. ಈ ಕಡೆ ಒಂದ್ ಮಾತ್ರ ಡೋರ್ ಓಪನ್ ಮಾಡ್ಕೊಂಡಿದೀವಿ ಗುರುಗಳೇ. ಈಗ ನಿನ್ನ ಮಗನ ನಕ್ಷತ್ರ ಯಾವ್ದು ಗೊತ್ತಾ? ಹಸ್ತ ನಕ್ಷತ್ರ. ಹಸ್ತ ನಕ್ಷತ್ರ, ಕನ್ಯಾ ರಾಶಿ. ಓಕೆ, ಈಗ ನಿಂದು ನಿಮ್ಮ ಮಗಂದು ಫ್ಯಾಕ್ಟ್ರಿ ಒಂದೇ. ಹೇಳ್ಕೊಡ್ತೀನಿ, ಕೇಳಿಸ್ಕೊ ಅಮ್ಮ. ಕೇಳಿಸ್ತಾ ಇದೆಯಾ? ನಿನಗೆ ಕರೆಕ್ಟ್ ಟೈಮ್ಗೆ ನೆಮ್ಮದಿಯಾಗಿ, ಖುಷಿಯಾಗಿ, ಆರಾಮವಾಗಿ ವಾಶ್ರೂಮ್ಗೆ ಹೋದ್ರೆ ನೆಮ್ಮದಿಯಾಗಿ ಹೋಗಿ ಬರ್ತೀನಿ ಅಂತ ಇದೆಯಾ ಸರ್? ಹುಷಾರಿಲ್ಲ, ಮತ್ತೆ ಅವನು ಬಾಯಿ ಬಂದಂಗೆ ಬೈತಾನೆ ಗುರುಗಳೇ. ಹೆಂಗ್ ಬೇಕಾ ಈ ನಿನ್ನ ಹೊಟ್ಟೆಯಲ್ಲಿ ಗರ್ಭಾವ್ಯವಸ್ಥೆಯಲ್ಲಿ ಮಗುವಾಗಿ ಇದ್ದಾಗ ತಾಯಿಯಲ್ಲಿ ಜೀರ್ಣಕ್ರಿಯೆ ಚೆನ್ನಾಗಿಲ್ಲದಿದ್ದಾಗ ಆ ಮಗುವಿಗೂ ಜೀರ್ಣಕ್ರಿಯೆ ಚೆನ್ನಾಗಿರಲ್ಲ. ಸರಿನಾ ತಪ್ಪಮ್ಮ? ಅದೇ ಫ್ಯಾಕ್ಟ್ರಿಲಿ ಬಂದಿರೋದೇ ತಪ್ಪು, ಮ್ಯಾನುಫ್ಯಾಕ್ಚರೇ ತಪ್ಪು. ಮಗು ಚೆನ್ನಾಗಿರಬೇಕು ಅಂತ ಎಲ್ಲ ಅಪ್ಪ ಅಮ್ಮ ಬಯಸ್ತಾರೆ. ಹೇಗೆ ಸಾಧ್ಯ? ಈಗ ಮದುವೆ ಮಾಡ್ಕೊಂಡವ್ರಿಗೆ ಜೀರ್ಣಶಕ್ತಿ ಚೆನ್ನಾಗಿರಬೇಕು ಅಂತ ಹೆಣ್ಣಿಗೋ ಗಂಡಿಗೋ ಟೆಸ್ಟ್ ಮಾಡಿದ್ರೆ ಒಂದು ಮದುವೆ ಆಗಲ್ಲ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಯಾವುದೇ ಹೆಣ್ಣು ಗಂಡಿಗೆ ಮದುವೆ ಮಾಡಬೇಕಾದ್ರೆ ಜಾತಕ ಹೊಂದಾಣಿಕೆ ಅಲ್ಲ. ಜಾತಕ ಹೊಂದಾಣಿಕೆ ಅಂತಕ್ಕಂಥ ವಿಚಾರ ಸುಳ್ಳು, ತಪ್ಪು ಮಾಹಿತಿ. ಜಾತಕದ ಮೂಲ ಸತ್ಯ ಏನು ಸಮಸ್ಯೆ ಆಗಿದೆ, ಏನು ಕೆಡಕಾಗಿದೆ, ನಾವೇನು ತಿಳ್ಕೋಬೇಕು ಅನ್ನೋದು ಜಾತಕದಲ್ಲಿರೋದು. ಎಲ್ಲಿ ತಪ್ಪು ಮಾಡಿದ್ದೀವಿ, ನಮ್ಮ ವಂಶಸ್ಥರು ಏನು ತಪ್ಪು ಮಾಡಿದ್ದಾರೆ ಅದು ತೋರ್ಸೋಕ್ಕೆ ಜಾತಕ ಇರೋದು. ಅದನ್ನು ಯಾರು ಹೇಳ್ತಿಲ್ಲ, ಅದನ್ನು ಯಾರು ಕೇಳ್ತಿಲ್ಲ. ಈ ಜಾತಕಕ್ಕೂ ಹೊಂದಾಣಿಕೆ ಮಾಡಿ ಅಂತ ಹೋಗ್ತಿರಲ್ಲ. ಹೇಳ್ತಾರಲ್ಲ ಕಮಂಗಿಗಳು, ಜಾತಕ ಹೊಂದಾಣಿಕೆ ಆಯ್ತಾ ಇಲ್ಲ ಅಂತ, ಅವ್ರಿಗೆ ಯಾವ ಕಂಬಕ್ಕೆ ಹೊಡಿಬೇಕು ಯೋಚನೆ ಮಾಡಿ. ಜಾತಕ ಹೊಂದಾಣಿಕೆಯಲ್ಲಿ ಪ್ರಪಂಚದ ಇತಿಹಾಸದಲ್ಲಿ ಯಾವುದು ಮದುವೆ ಆಗಲ್ಲ ರೀ. ಜಾತಕದಲ್ಲಿ ಮದುವೆ ಅಂತಕ್ಕಂಥದ್ದು ಇಲ್ಲ ರೀ. ಅದು ಮೂರ್ಖತನದ ವಿಚಾರ. ಜೀರ್ಣಶಕ್ತಿ, ಜೀರ್ಣಕ್ರಿಯೆ ಚೆನ್ನಾಗಿದ್ದಾಗ ಗಂಡು ಹೆಣ್ಣು ಚೆನ್ನಾಗಿರ್ತಾರೆ. ಅಮಾವಾಸ್ಯೆಯಲ್ಲಿ ಮದುವೆ ಆದ್ರೆ ಏನು ಓಡೋಗುತ್ತಾ? ಎಷ್ಟು ಜನ ಅಮಾವಾಸ್ಯೆಯಲ್ಲಿ ಮದುವೆ ಆಗಿಲ್ಲಮ್ಮ? ಎಷ್ಟು ಜನ ಅರ್ಧ ರಾತ್ರಿ ಮದುವೆ ಆಗಿಲ್ಲಮ್ಮ? ಏನು ಅವ್ರಿಗೆಲ್ಲ ಏನಾಗಿದೆ, ಬೇಕಾದಷ್ಟು ಮಕ್ಕಳಾಗಿದ್ದಾವೆ. ಯಾಕೆ ಮಾತು ಹೇಳ್ತೀನಿ ಅಂದರೆ, ದಯವಿಟ್ಟು ಬ್ರೇಕ್ ಹಾಕಿ ಜನಗಳ ಹಾದಿ ತಪ್ಪಿಸೋ ಕೆಲಸ ಮೊದಲೇ ಆಗೋಗಿದೆ. ನಾವು ಹೇಳಿ ಇನ್ನೂ ಜಾಸ್ತಿ ತಪ್ಪಿಸ್ತಾ ಇದ್ದೀವಿ ಅನ್ನೋ ಒಂದು ಬೇಜಾರಿಗೆ ನಾನು ಮಾತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಮ್ಮ, ನೀವು ಒಂದು ಕೆಲಸ ಮಾಡಿ. ಹಾರ್ಟ್ ಅಟ್ಯಾಕ್ ಅಂತಕ್ಕಂಥದ್ದು ಯಾಕೆ ಬರ್ತಾ ಇದೆ ಅಂದರೆ, ಅವನಿಗೂ ಮೋಷನ್ ಪ್ರಾಬ್ಲಮ್ ಇದೆ. ಯಾವಾಗಲೂ ಹೋಗ್ತಾನೆ, ಕರೆಕ್ಟ್ ಟೈಮ್ಗೆ ಹೋಗಲ್ಲ. ಗಮನಿಸಿದ್ಯಾನಮ್ಮ ನೀನು? ಹೌದು ಗುರುಗಳೇ, ಹೌದು. ಒಂದೊಂದ್ಸತಿ 2 ದಿವಸಕ್ಕೆ ಒಂದೊಂದ್ಸತಿ ಹೋಗ್ತಾನೆ. ಅಮ್ಮ, ಇವತ್ತು 5 ವರ್ಷದ ಮಗುಗೆ ಹಾರ್ಟ್ ಅಟ್ಯಾಕ್ ಏನಕ್ಕೆ ಆಗ್ತಾ ಇದೆ ಅಂತ ಪ್ರತಿ ತಂದೆ ತಾಯಿಗಳು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಮೆಡಿಕಲಲ್ಲಿ ಜಾಗ ಇಲ್ಲ. ಮಕ್ಕಳಿಗೆ ಹಾರ್ಟ್ ಅಟ್ಯಾಕ್ ಏನಾಗುತ್ತೆ ಅಂತ ಮೆಡಿಕಲಲ್ಲಿ ಅಪ್ರಾಣೆ ಜಾಗ ಇಲ್ಲ. ಇದನ್ನು ಬೇಕಾದ್ರೆ ಚಾಲೆಂಜ್ ಮಾಡಿ ನಾನು ಮಾತಾಡ್ತೀನಿ. ಶಾಸ್ತ್ರಗಳವ್ರು ಒಂದು ಕಡೆ ಕೂತ್ಕೊಳ್ಳಿ, ಮೆಡಿಕಲ್ನವ್ರು ಒಂದು ಕಡೆ ಕೂತ್ಕೊಳ್ಳಿ. ಹಾರ್ಟ್ ಅಟ್ಯಾಕ್ ಏನಕ್ಕಾಗತ್ತೆ? ಯಾವನು ಭೂಮಿಯಲ್ಲಿ ಹುಟ್ಟಿಲ್ಲ ಹೇಳಕ್ಕೆ ಸಾಧ್ಯನೇ ಇಲ್ಲ. ಜೀರ್ಣಶಕ್ತಿಯ ಮೇಲೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹೊರತು
ಇನ್ಯಾವುದೂ ಅದಕ್ಕೆ ಕಾರಣ ಅಲ್ಲ. ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದಕ್ಕಿಂತ 50% ಅದರಲ್ಲೂ ಕಮ್ಮಿ ಹೇಳ್ತೀನಿ. ಅಂದರೆ ಹಾರ್ಟ್ ಅಟ್ಯಾಕ್ ತುಂಬ ಕಮ್ಮಿ ಮನುಷ್ಯರಿಗೆ ಆಗೋದು. ಗ್ಯಾಸ್ ಕೆಳಗಡೆ ಹೋಗ್ತಕ್ಕಂಥದ್ದು ಮೇಲ್ಮುಖವಾಗಿ ಇರಿದಾಗ ಹಾರ್ಟ್ ಅಟ್ಯಾಕ್ ಅಂತ ತಿಳ್ಕೊಳ್ತಕ್ಕಂಥ ಅಜ್ಞಾನತ್ವ. ಅಮ್ಮ ಅರ್ಥ ಆಯ್ತಾ? ಉಸಿರಾಡೋದು ಮಾತ್ರ ಸಾಕು ಅಂದ್ಕೊಂಡಿದ್ದೀವಿ. ಉಸಿರಾಡೋದು ಮುಖ್ಯ ಅಲ್ಲ, ಕೆಳಭಾಗದಲ್ಲಿ ಆಗೋದು ಉಸಿರಾಟನೇ. ಇದು ಎರಡನ್ನೂ ತಿಳ್ಕೊಂಡ್ರೆ ಮನುಷ್ಯ ಬದುಕ್ಬೋದು. ಅದು ಯಾವಾಗಲೂ ಒಂದ್ಸಲ ಆಗತ್ತೆ ಬಿಡಿ ಅಂದರೆ ಅದು ಹಂಗಾಗಲ್ಲ. ಈ ಸತ್ಯವನ್ನು ಅರ್ಥ ಮಾಡಿಸೋ ಪುಣ್ಯಾತ್ಮ ಭೂಮಿಯಲ್ಲಿ ಯಾಕೆ ಹುಟ್ಟಿಲ್ಲ ಅಂತ ನನ್ನ ಪ್ರಶ್ನೆ. ಅದಕ್ಕೆ ನಾನು ಎಲ್ಲರನ್ನು ಕಮಂಗಿಗಳು ಅಂತ ಯಾಕೆ ಹೇಳೋರನ್ನ ಹೇಳ್ತೀನಿ ಅಂದರೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರಿಗೆ ನಾಚಿಕೆ ಆಗಬೇಕು. ಸುಳ್ಳು ಹೇಳಿ ಜನಗಳನ್ನ ದಾರಿ ತಪ್ಪಿಸ್ಬಾರ್ದು. ಇದು ನನ್ನ ಒಂದು ದೊಡ್ಡ ಕೋರಿಕೆ. ಅದಕ್ಕೆ ಅವ್ರನ್ನ ಕಮಂಗಿಗಳು ಅಂತ ಹೇಳ್ತೀನಿ. ನಾವು ಕಮಂಗಿಗಳು ಆಗಬಾರ್ದಲ್ವಾ? ಹೇಳೋರು ಕಮಂಗಿಗಳಾಗಿರಲಿ, ನಾವು ಆಗಬಾರ್ದು. ಯಾಕೆ ಅಂದರೆ ಇನ್ನೊಬ್ಬರ ಥರ ಕೈಕಟ್ಟೆ ಕಟ್ಕೊಂಡು ನಾವೇನು ತಿಳ್ಕೋಬೇಕು ಅನ್ನೋದು ಫಸ್ಟ್ ಪ್ರತಿಯೊಬ್ಬರು ನೀವು ಪ್ರಶ್ನೆ ಹಾಕ್ಕೊಳ್ಳಿ. ಏನು ಪ್ರಶ್ನೆ ಹಾಕಬೇಕು ಅವ್ರ ಹತ್ರ ಹೋದರೆ? ನನ್ನ ಹತ್ರ ಬಂದರೂ ಅಷ್ಟೇ, ಗುರುಗಳೇ ಈ ಮಗು ಹುಟ್ಟಿದ್ದು, ಈ ಮಗುವಿನ ಮೂಲ ಸತ್ಯ ಏನು ತಿಳಿಸ್ಕೊಡಿ, ಅಥವಾ ಈ ಮಗುನೇ ನಮ್ಮ ಹೊಟ್ಟೆಲಿ ಏನು ಕೊಡ್ತು ಅದನ್ನು ತಿಳಿಸಿ ಅಂತ ಬನ್ನಿ, ನಮ್ಮ ಹತ್ರ ಚಾಲೆಂಜ್ ಮಾಡಿ ಬನ್ನಿ, ಹೇಳ್ಕೊಡ್ತೀನಿ. ಅದೇ ಅಷ್ಟೇ ನನ್ನ ಕೆಲಸ. ಪರಿಹಾರ ನಮ್ಮ ಹತ್ರ ಇಲ್ಲ. ಯಾಕೆಂದರೆ ಪರಿಹಾರ ಅನ್ನೋದು ವಿಷ ಇದ್ದಂಗೆ. ಆ ಎಣ್ಣೆ ದೀಪ ಹಚ್ಚಿ, ಈ ಎಣ್ಣೆ ದೀಪ ಹಚ್ಚಿ, ಆ ದೇವಸ್ಥಾನ ಕೈ ಮುಗಿರಿ ಹೇಳ್ತಾರಲ್ಲ, ಇದು ಹುಚ್ಚು. ಇದೆಲ್ಲೂ ಇಲ್ಲ ಪರಿಹಾರ. ಆದರೆ ನಮ್ಮ ಜನಕ್ಕೆ ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಹೇಳೋರಿಗಂತೂ ಅದೇ ಮೌಲ್ಯ. ಪರಿಹಾರ ಹೇಳ್ತೀನಿ ಬನ್ನಿ ಅಂತ. ಅದಕ್ಕೋಸ್ಕರ ತಾಯಿ, ನಿನಗೆ ಕೇಳಿದ್ದು ಖುಷಿ ಆಯ್ತಾ, ಬೇಜಾರಾಯ್ತಾ? ಗುರುಗಳೇ ಕರೆಕ್ಟಾಗಿ ಹೇಳಿದ್ರಿ ಗುರುಗಳೇ. ಇವಾಗ ಮತ್ತೆ ಏನ್ ಮಾಡ್ಬೇಕು ಗುರುಗಳೇ? ಪುನಃ ಇಷ್ಟು ಹೇಳಿದ್ಮೇಲೆ ಏನು ಮಾಡಬೇಕು ಅಂತ ನಾನೇನು ಹೇಳಮ್ಮ? ಪುಸ್ತಕ ತಗೋ, ನಾನು ಹೇಳ್ತಾ ಇರ್ತೀನಿ, ಬರ್ಕೋ. ಅಲ್ಲ ತಾಯಿ, ಸರಿನಾ ಇದು? ಗುರುಗಳೇ, ನಾಳೆ ಆಗಲಿ ನನ್ನ ಮಗನ ಭವಿಷ್ಯಕ್ಕೋಸ್ಕರ, ನನ್ನ ಮಗನ ಆರೋಗ್ಯಕ್ಕೋಸ್ಕರ ನಾನು ಎತ್ತದಂತಹ ತಾಯಿ, ನಾನು ನೆಮ್ಮದಿ ಪಡ್ಕೋಬೇಕು ಅಂದರೆ ಈ ಸತ್ಯ ನನಗೆ ತಿಳಿಸ್ಕೊಡಿ ಅಂತ ಕೇಳುವಂಥ ಚಾತುರ್ಯತೆ ಬರಬೇಕಣಮ್ಮ ನಿನಗೆ. ಏನು ಮಾಡಲಿ ಅಂತ ಮತ್ತೆ ನನಗೆ ಪ್ರಶ್ನೆ ಆಗ್ತೀಯಲ್ಲ ತಾಯಿ. ಅದಕ್ಕೆ ಏನು ಮಾಡೋದು? ಈ ಸೋಮಾರಿ ಪುನಃ ಅದನ್ನೇ ಕೇಳ್ತೀನಿ, ನಾನು ಅದನ್ನೇ ಹೇಳ್ತಿರ್ತೀನಿ. ನೀನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು ಅಂತ ಹೇಳಿದ್ದೀನಿ ಅಷ್ಟೇ. ನನ್ನ ಮಗನಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಸನ್ನಿವೇಶ ಬಂತು, ಆಗಿದೆ ಆಗಿಲ್ಲ ಅಂತ ನಾನು ಹೇಳಲ್ಲ, ನಾನು ಡಾಕ್ಟ್ರ್ ಅಲ್ಲ. ಅದಕ್ಕೆ ಕಾರಣ ಏನು ಅಂತ ನಿಮ್ಗೆ ಹೇಳಿದ್ದೀನಿ. ನಿಂದು ಹೇಳಿದ್ದೀನಿ, ನಿನ್ನ ಮಗಂದು ಹೇಳಿದ್ದೀನಿ. ಇದಕ್ಕೆ ಮೀರಿ ನನ್ನ ಹತ್ರ ಪ್ರಶ್ನೆಗೆ ಉತ್ತರ ಇಲ್ಲ. ನೀನು ತಿಳ್ಕೊಬೇಕಾಗಿರೋದೇ ನಿಜವಾದ ಪ್ರಶ್ನೆ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಅವನು ಜೀವನದಲ್ಲಿ ಚೆನ್ನಾಗಿರಿಸು. ನಿನಗೆ ಮೊಮ್ಮಗ ಅಂತ ಹುಟ್ಟಿದೆ, ಅದ್ರ ಬಗ್ಗೆನೂ ತಿಳ್ಕೊ. ಏನು ಮಾಡಬೇಕು, ಹೇಗಿರಬೇಕು ಅಷ್ಟು ತಿಳ್ಕೊ ತಾಯಿ, ಸಾಕು. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಇದೀಗ ರಾಣೆಬೆನ್ನೂರಿಂದ ನಾಗೇಶ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ನಾಗೇಶ್. ನಮಸ್ತೆ ಸರ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು ಹೇಳಿ? ನಾನು ನಾಗೇಶ್, ನನ್ನ ಬಗ್ಗೆ ಕೇಳಬೇಕಾಗಿತ್ತು. ನಾವು ನಕ್ಷತ್ರ ತಿಳಿಸಿ. ನಕ್ಷತ್ರ ನಂದು ಜ್ಯೇಷ್ಠ ನಕ್ಷತ್ರ. ಗುರುಗಳಿದ್ದಾರೆ ಮಾತು. ಹಲೋ. ಹಲೋ, ನಮಸ್ತೆ ಅಪ್ಪಾರ. ನಾರಾಯಣ. ಏನು ವಯಸ್ಸು ತಮ್ಮದು? ನಮ್ದು 49 ವಯಸ್ಸು. ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ 19 ವರ್ಷ ಆಯ್ತು. ಚೆನ್ನಾಗಿದೆಯಾ ಮದುವೆ ಜೀವನ? ಮದುವೆ ಜೀವನ ಚೆನ್ನಾಗಿಲ್ಲಪ್ಪ, ಸ್ವಲ್ಪ ತೊಂದರೆದಾಯಕ ಅನ್ಸೈತಪ್ಪ. ಅಲ್ಲಿ ಯಾಕೆ ಸುಮ್ಮನೆ ಮದುವೆ ಮಾಡ್ಕೋಬೇಕಿತ್ತು? ಯಾಕೆ ಮದುವೆ ಮಾಡ್ಕೊಂಡೇನ ಅಂತ ಅನ್ಸಿಲ್ವಾ ನಿಮ್ಗೆ? ಹೌನಪ್ಪ. ಮತ್ತೆ ಇದು ಉತ್ತರ ಯಾರು ಹೇಳ್ತಾರೆ ನಿಮ್ಮ ಪ್ರಕಾರ? ದೇವ್ರ ಹೇಳ್ಬೇಕು. ಅಯ್ಯೋ, ದೇವ್ರು ಮಾತಾಡಬಲ್ಲಪ್ಪ. ಅವ್ರ ಅದಕ್ಕೆ ಕಣ್ಣು ಮುಚ್ಕೊಂಡು ಕೂತವ್ರೆ. ಏನು ಮಾತಾಡೋದು, ದೇವ್ರನ್ನ ಬಿಡಲ್ವಲ್ಲಮ್ಮ ನಮ್ಮ ಜನ. ಮಾತಾಡೋಂಗಿದ್ರೆ ದೇವಸ್ಥಾನ ಕ್ಯೂ ನಿಂತ್ಕೊಂಡು ಜಗ್ಗಿಸ್ಬಿಡೋರು ದೇವ್ರನ್ನ. ನನಗೆ ಈಗ ಸರ್ ಮಾಡು, ನಿನಗೆ ಏನು ಬೇಕು, ಅಭಿಷೇಕ ಬೇಕಾ, ಹೋಮ ಬೇಕಾ ಮಾಡಿಸ್ತೀನಿ. ಆದರೆ ಮಾತಾಡದೆ ಕೂತ್ಬಿಟ್ಟವ್ರೆ ಬದುಕೊಂಡ ದೇವರು. ಇಲ್ಲಾಂದರೆ ಜಗ್ಗಿಸ್ಬಿಡೋರು, ಇಲ್ಲಾಂದರೆ ಇಟ್ಕೊಂಡು ಎಲ್ಲ ಜೇಬ್ ಇಟ್ಕೊಂಡ್ಬಿಡೋರು, ಇಲ್ಲ ಕತ್ಕ ಹಾಕೊಂಡ್ಬಿಡೋರು. ಎಷ್ಟೋ ಜನ ಕತ್ಕ ಹಾಕೊಂಡವ್ರೆ. ಹಾಕೊಂಡಿಲ್ಲ ಅಂತೀಮ್ಮ? ಅಯ್ಯೋ, ಬೇಕಾದಷ್ಟು ಜನ ಕತ್ಕ ಹಾಕೊಂಡವ್ರೆ. ಅದು ಏನಕ್ಕೆ ಹಾಕೊಂಡವ್ರು ಅವ್ರನ್ನೇ ಕೇಳಬೇಕು. ಓಕೆ, ಈಗ ನಿಮ್ಮ ಪ್ರಶ್ನೆ ಏನು? ನನಗೀಗ ಆರ್ಥಿಕವಾಗಿ ನಾ ಒಂದು ಲೇಔಟ್ ಮಾಡಿದೀನಪ್ಪ. ಆರ್ಥಿಕವಾಗಿ ಬಹಳ ತೊಂದರೆ ಆಗ್ತಾ ಇದೆಪ್ಪ ನನಗೆ. ಹಣಕಾಸಿನ ತೊಂದರೆ ಬಹಳ ಆಗ್ತಾ ಇದೆಪ್ಪ ನಮ್ಗೆ. ಲಗ್ನ ಯಾವ್ದು ನಿಮ್ದು? ಒಂದ್ ನಿಮಿಷ. ನಿಮ್ ಲಗ್ನ ಯಾವ್ದು? ನಂದು ಕುಂಭ ಲಗ್ನ. ಕುಂಭ? ಹೌದಪ್ಪ. ನಿಮ್ ತಂದೆ ಏನ್ ಮಾಡ್ತಿದ್ರು? ನಮ್ ತಂದೆ ಅಗ್ರಿಕಲ್ಚರ್ ಮಾಡ್ತಾರಪ್ಪ. ಇದಾರ ಇಲ್ಲೂ? ಅದಾರಪ್ಪ. ಅಮ್ಮ ಆರೋಗ್ಯವಾಗಿದಾರ, ಅಪ್ಪ ಆರೋಗ್ಯವಾಗಿದಾರ? ಇಬ್ರು ಆರೋಗ್ಯವಾಗಿದಾರಪ್ಪ. ಸ್ವಲ್ಪ ಅವ್ರಿಗೆ ವಯಸ್ಸು 75 ವರ್ಷ. ಅವ್ರಿಗೆ ಸ್ವಲ್ಪ ಆರ್ಥಿಕ ಇದು ಸ್ವಲ್ಪ ಆಗಾಗ ಸ್ವಲ್ಪ ನೋವು ಬರ್ತದ ಮೈಕೈ. ನೀವು ತಂದೆ ತಾಯಿ ಜೊತೆ ಚೆನ್ನಾಗಿರಪ್ಪ. ತಂದೆ ತಾಯಿ ಜೊತೆ ಇದ್ದೀರಾ, ನೀವು ಸಪ್ರೇಟ್ ಇದ್ದೀರಾ? ನಾನ್ ಸಪ್ರೇಟ್ ಆಗಿರ. ನಾ ರಾಣೆಬೆನ್ನೂರಾಗ ಇರ್ತಾರಪ್ಪ, ತಂದೆ ತಾಯಿ ಬಂಕಾಪುರಾಗ ಇರ್ತಾರಪ್ಪ. ಓಕೆ, ಈಗ ನೀವು ಬಾಡಿಗೆ ಮನೇಲಿ ಇದ್ದೀರಾ? ನಾ ಬಾಡಿಗೆ ಮನೆ ಇದ್ದೇನಪ್ಪ. ನಾವು ನಿಮ್ಮ ತಂದೆ ಹಣಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರ ಯಾವ್ದು ಮಾಡ್ತಾ ಇದ್ರು ಗೊತ್ತಾ ನಿಮಗೆ?
ಅವರು ವ್ಯವಸಾಯ ಮಾಡ್ತಿದ್ರಪ್ಪ, ಅದು ಬಿಟ್ರೆ ಸೈಡು ಹಸುಗಳು ಸಾಕೋದು, ದುಡ್ಡು ಲೇವಾದೇವಿ ಕೊಡೋದು, ಈಸ್ಕೊಳ್ಳೋದು, ಈ ತರದ್ದು ಇಲ್ಲ ಏನ್ ಮಾಡ್ತಿಲ್ಪ ಅದು. ಈಗ ನೀವು ರಿಯಲ್ ಎಸ್ಟೇಟ್ ಯಾವಾಗಿಂದ ಮಾಡ್ತಾ ಇದ್ದೀರಾ? ನಾ ರಿಯಲ್ ಎಸ್ಟೇಟ್ ಮಾಡಕತ್ತ 3 ವರ್ಷ ಆತ್ಪ. ಈಗ ಎಷ್ಟು? 3 ವರ್ಷ ಆತ್ಪ. ಹ್ಞೂ. ಯಾಕೆ ಬಂದ್ರಿ ಈ ಲೈನ್ಗೆ? ನೀವು ದುಡ್ಡು ಮಾಡ್ಬೋದು ಅಂತನಾ? ಇಲ್ರಿಪ್ಪ, ಅದೊಂದು ನಮ್ಮ ಸಂಬಂಧಿಕರ ಲ್ಯಾಂಡ್ ಇತ್ತು, ಅದ್ರ ಲ್ಯಾಂಡ್ ಲೇಔಟ್ ಅದನ್ನ ಮಾಡಿಬಿಟ್ಟು ಲೇಔಟ್ ಮಾಡಿ ಸೇಲ್ ಮಾಡ್ಬೇಕಂತ ಬಂದಿತ್ತಪ್ಪ. ಅದು ನಾನು ಮೊದಲಿಂದ ರಿಯಲ್ ಎಸ್ಟೇಟ್ ಮಾಡ್ದಲ್ಪ. ನಾ ಎಜುಕೇಶನ್ ಇನ್ಸ್ಟಿಟ್ಯೂಟ್ ನಡೆಸಿದ್ದೆಪ್ಪ ಮೊದಲು ನಾನು. ಓಕೆ, ನಿಮ್ಗೊಂದು ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಹ್ಞೂ. ಏನು ಅಂದರೆ ಇಲ್ಲಿ ಬೇರೆಯವ್ರಿಗೆ ಹೆಂಗೆ ಅರ್ಥ ಆಗುತ್ತೋ ನಂಗೆ ಗೊತ್ತಿಲ್ಲ. ಈಗ ಇವರು ಪಾಪ ಒಂದು ಲೇಔಟ್ ಮಾಡಿ ಹಂಚಬೇಕು ಜನಕ್ಕೆ ಅಂತ ಬಂದೆ ಅಂತ ವಿಷಯಕ್ಕೆ ಬಂದರು. ಈಗ ಇವರು ಲೇಔಟ್ ಮಾಡ್ತಕ್ಕಂಥ ವಿಷಯದಲ್ಲಿ ಇವ್ರಿಗೇನು ಗೊತ್ತಿಲ್ಲ. ಏನು ಲೇಔಟ್ ಮಾಡೋದು ಅಂದರೆ ಎಷ್ಟು ಸೈಟ್ನ ಯಾವ ಕಡೆ ಡಿವೈಡ್ ಮಾಡೋದು, ಈ ಕಡೆಗೆ ಎಷ್ಟು ಸೈಟ್ ಇಟ್ಕೋಬೇಕು, ಈ ಕಡೆ ಎಷ್ಟು ಸೈಟ್ ಇಟ್ಕೋಬೇಕು, ಇದನ್ನು ಮಾತ್ರ ಗೊತ್ತು ಹೊರತು ಇಷ್ಟು ಸೈಟನ್ನು, ಇಷ್ಟು ಅಳತೆ ಸೈಟನ್ನು ಮಾಡಿದ್ರೆ ಜನಕ್ಕೆ ಒಳ್ಳೇದಾಗತ್ತೆ ಅಂತ ಇವ್ರಿಗೆ ಗೊತ್ತಾ? ಗೊತ್ತು. ಹಾಗಿದ್ದ ಮೇಲೆ ಹಿಂಗೆ ಮಾಡ್ತಾ ಇದ್ರೆ ಕೆಲಸನ ನೀವು. ಎಷ್ಟು ಮನೆಗಳು ಹಾಳಾಗ್ಬೋದು ಸ್ವಲ್ಪ ಯೋಚನೆ ಮಾಡಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ರಿಯಲ್ ಎಸ್ಟೇಟ್ ಮಾಡೋರು ಹೇಳ್ತೀನಿ, ರಿಯಲ್ ಎಸ್ಟೇಟ್ ಅಂತಾರೆ ಯಾರ್ದೋ ಜಮೀನು, ಯಾರ್ದೋ ವ್ಯವಹಾರ, ಆ ದುಡ್ಡು ಇವ್ರು ಇಸ್ಕೋತಾರೆ. ಹೆಂಗ್ರಿ ಚೆನ್ನಾಗಿರ್ತೀರಾ ನೀವು? ಕುಟುಂಬ ಚೆನ್ನಾಗಿರುತ್ತಾ? ಸ್ವಲ್ಪ ಯೋಚನೆ ಮಾಡಿ. ರಿಯಲ್ ಎಸ್ಟೇಟ್ ಅಂತಕ್ಕಂಥದ್ದನ್ನು, ಭೂಮಿಯನ್ನು ನಾವು ಮಾರಕ್ಕೆ ನಮ್ಗೆ ಅಧಿಕಾರ ಯಾರು ಕೊಟ್ಟಿದ್ದು? ಭೂಮಿಯಲ್ಲಿ ಭಗವಂತ ಇದ್ದಾನೆ ಅಂತ ನಾವು ಒಪ್ಕೊಂಡಿದ್ದೀವಿ. ಅದನ್ನು ನಾವು ಮಾರ್ಬಿಟ್ಟು ಲಾಭ ಇಟ್ಕೊಂಡು ಮಾರ್ತೀವಿ ಅಂತ ಮಾರ್ತಾ ಇದ್ದೀವಲ್ಲ, ನಮಗೆ ದಾರಿ ಸಿಗುತ್ತಾ ಮುಂದಕ್ಕೆ? ಸ್ವಲ್ಪ ಯೋಚನೆ ಮಾಡಿ. ನಮ್ಮ ಕುಟುಂಬದ ರಕ್ಷಣೆಯನ್ನು ಮಾಡೋಕ್ಕಾಗತ್ತಾ? ಸ್ವಲ್ಪ ಯೋಚನೆ ಮಾಡಿ. ಕಾರಣ ಜ್ಯೇಷ್ಠ ನಕ್ಷತ್ರ ಅಂತಕ್ಕಂತಹ ವಿಚಾರದಲ್ಲಿ ಈಗ ತಾನೇ ಹೇಳಿದೆ ನಾನು, ನಿಮ್ಮ ತಂದೆ ಯಾವ ಕಾರಣಕ್ಕೂ ಇದರ ಬಗ್ಗೆ ಏನೂ ಅರಿವಿಲ್ಲ. ಬರೇ ಶ್ರಮ ಬೀಳೋದು, ಮಕ್ಕಳು ಸಾಕೋದು ಅಷ್ಟೇ ನಿಮ್ಮಪ್ಪ ಮಾಡಿರೋದು, ಹೌದಲ್ಲ? ಹಲೋ. ಈಗ ನಿಮ್ಮ ಮನೆಯಲ್ಲಿ ಮೊದಲು ಸ್ನಾನ ಮಾಡೋದು ಯಾರು? ನೀವಾ ನಿಮ್ಮ ಶ್ರೀಮತಿಯವರ? ನಾನು ಮೊದಲು ಸ್ನಾನ ಮಾಡೋದು. ಎಷ್ಟೊತ್ತು ಸ್ನಾನ ಮಾಡ್ತೀರಾ? ಬೆಳಿಗ್ಗೆ 7 ಗಂಟೆ ಒಳಗೆ ಮಾಡ್ತಪ್ಪ. 7 ಗಂಟೆ 7 ಕಾಲು ಹಿಂಗೆ ಮಾಡ್ತಾರೆ. ನಿಮ್ಮ ಶ್ರೀಮತಿಯವರು ಎಷ್ಟೊತ್ತಿಗೆ ಮಾಡ್ತಾರೆ ಸ್ನಾನ? ಅವರು 9 ಗಂಟೆ 9:30 ಹಿಂಗೆ ಮಾಡ್ತಾರೆ. 9ರಿಂದ 10, 11 ಗಂಟೆ ಆಗತ್ತೆ. ಈಗ ದೀಪಕ್ಕೆ ಏನು ಹೇಳ್ತಾರೆ? ದೀಪಲಕ್ಷ್ಮಿ ಅಂತಾರ, ದೀಪ ನಾರಾಯಣ ಅಂತಾರ? ದೀಪಲಕ್ಷ್ಮಿ. ಹಾಗಾದ್ರೆ ಯಾರು ಹಚ್ಬೇಕು ದೀಪನ? ನಮ್ಮ ಮನೆಯವ್ರು ಹಚ್ಬೇಕು. ಯಾರು ಹಚ್ತಾ ಇದ್ದೀರಾ? ನಾನು ಹಚ್ತದನ್ರಿ. ಎಷ್ಟು ಮಟ್ಟಕ್ಕೆ ಸರಿ? ನಾನು ಮೊದಲ ಸ್ಕೂಲ್ ಹೋಗಿದ್ದೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಅಲ್ಲ, ಮನೆಯಲ್ಲಿ ಹೆಂಗಸು ದೀಪ ಹಚ್ಚಕ್ಕಾಗಲ್ಲ ಅಂದಮೇಲೆ ಹೆಂಗಸನ ಕತೆ ಏನಾಗಿರ್ಬೋದು, ದೇಹ ಸ್ಥಿತಿ ಹೇಗಿರ್ಬೋದು, ಇನ್ನು ನಿಮ್ಗೆ ಆರ್ಥಿಕ ಸ್ಥಿತಿ ಎಲ್ಲಿಂದ ಬರುತ್ತೆ? ಮನೆ ಹೆಂಡತಿ ಖುಷಿಯಾಗಿ ನೆಮ್ಮದಿಯಾಗಿದ್ದೀರಿ, ದುಡ್ಡು ಬರೋದು. ದೇವಸ್ಥಾನಕ್ಕೆ ಹೋಗಿ ಅಷ್ಟೋತ್ರ ಮಾಡಿಸಿದ್ರೆ ದುಡ್ಡು ಬರಲ್ಲ. ಹೆಣ್ಣು ದೇವ್ರಿಗೆ ಹೋಗ್ಬಿಟ್ಟು ಹೋಮ ಮಾಡಿಸಿದ್ರೆ ದುಡ್ಡು ಬರಲ್ಲ ಗಂಡಸರಿಗೆ. ಮನೇಲಿರೋ ಹೆಂಡತಿಯನ್ನು ಲಕ್ಷ್ಮಿಯನ್ನಾಗಿ ಮಾಡಿ. ಮೊದಲು ಲಕ್ಷ್ಮಿ ಆಗಬೇಕು ಅಂದರೆ ಆಮೇಲೆ ನಾರಾಯಣ ಬರ್ಬೋದು. ನಾರಾಯಣ ಲಕ್ಷ್ಮಿ ಅಂತ ಹೇಳ್ದ, ಲಕ್ಷ್ಮೀ ನಾರಾಯಣ ಅಂತ ಹೇಳ್ದಮ್ಮ. ಲಕ್ಷ್ಮೀನಾರಾಯಣ. ಹಂಗಿದ್ಮೇಲೆ ಬುದ್ಧಿ ಇಲ್ಲದೆ ಹೇಳವ್ರ? ಲಕ್ಷ್ಮಿನೇ ಮಾಡಿಲ್ಲ ನೀವು, ನಿಮ್ಮ ಮನೆ ಹೆಂಡತಿನೇ ಲಕ್ಷ್ಮಿ ಮಾಡಿಲ್ಲ ನೀವು. ನಾ ಮೊದಲ ಇಷ್ಟು ವರ್ಷ ಏನೈತಪ್ಪ ಅಂದ್ರೆ ಸ್ಕೂಲ್ ಹೋಗ್ತಿದ್ದೆಪ್ಪ. ನಾನು ಬೆಳಿಗ್ಗೆ ಎದ್ದು ಹೋಗ್ಬೇಕಾದ್ರೆ ಸ್ನಾನ ಮಾಡಿ ದೇವ್ರ ದೀಪ ಹಚ್ಚಿ ನಮಸ್ಕಾರ. ಸರಿಯಪ್ಪ, ನೀವು ಸ್ಕೂಲ್ಗೆ ಹೋಗಿ ಹೇಳ್ಕೊಟ್ರೋ ಪಾಠನೂ ಸ್ವಲ್ಪ ಯೋಚನೆ ಮಾಡಿ. ಸ್ಕೂಲ್ ಮಾಸ್ಟರ್ ಆಗಿದ್ರಿ, ಮನೆಯಲ್ಲಿ ಲಕ್ಷ್ಮಿ ಯಾರು ಅಂತ ಹೇಳ್ಕೊಡಕ್ ಗೊತ್ತಿಲ್ವಲ್ಲ ಶಿಕ್ಷಣದಲ್ಲಿ. ನೋಡಿ ನಮ್ಮ ಶಿಕ್ಷಣ ವ್ಯವಸ್ಥೆ ಎಷ್ಟು ಉನ್ನತ ಮಟ್ಟಕ್ಕಿದೆ, ನಿಜವಾಗ್ಲೂ ನಾಚಿಕೆ ಆಗುತ್ತೆ ರೀ. ಶಿಕ್ಷಣ ಅನ್ನೋ ವಿಚಾರನ, ಪವಿತ್ರವಾದದ್ದನ್ನು ನಾವು ನಿಜಕ್ಕೂ ಬಾಯಲ್ಲಿ ಹೇಳಕ್ಕೆ ಯೋಗ್ಯತೆ ಇಲ್ಲ ನಮಗೆ. ಮಕ್ಕಳು ಉಸಿರಾಟದ ಬಗ್ಗೆ ಯಾವ ಶಿಕ್ಷಣದಲ್ಲಿ ಇದೆಯಾ? ಇಲ್ಲ. ಪರೀಕ್ಷೆಯಲ್ಲಿ ಮಾಸ್ ಮಾಡೋದು, ಸ್ಟ್ರೈಕ್ ಮಾಡ್ಕೊಂಡು ಇವತ್ತು ಬಡ್ದಾರತ್ತೋ ಏನಕ್ಕೆ ಅಂದರೆ ಈ ಕಿತ್ತೋಗಿರೋ ಈ ವಿಚಾರದಲ್ಲಿ ನಾವು ಆಗ್ತಾ ಇರ್ತಕ್ಕಂಥದ್ದು. ಶಿಕ್ಷಣ ವ್ಯವಸ್ಥೆಗೆ ನಾವು ಶಿಕ್ಷೆ ಕೊಡ್ತಾ ಇದ್ದೀವಿ. ನೀವು ಮಾಸ್ಟರ್ ಆಗಿದ್ರಿ, ಸ್ಕೂಲ್ಗೆ ಹೋಗ್ತಾ ಇದ್ರಿ, ನಿಮ್ಮ ಹೆಂಡತಿಗೆ ಬುದ್ಧಿ ಹೇಳಿ ಬೆಳಗ್ಗೆ ದೀಪ ಹಚ್ಚು ಮಹಾತಾಯಿ. ನಂಬರ್ 1. ಎಲ್ಲದಕ್ಕಿಂತ ಗಂಡನಿಗೆ ಮುಂಚೆ ಹೆಂಡತಿ ಸ್ನಾನ ಮಾಡಲ್ವೋ ಆ ಮನೆ ಲಕ್ಷ್ಮಿಗೆ ದೂರ. ಮನೆಗೆ ದುಡ್ಡು ಸಿಕ್ಕಲ್ಲ, ನೆಮ್ಮದಿ ಬರಲ್ಲ, ಆರೋಗ್ಯ ಹೆಣ್ಣಿಗೆ ಚೆನ್ನಾಗಿರಲ್ಲ, ನಿಮ್ಮ ಮಾತು ಅವ್ರು ಕೇಳಲ್ಲ, ಅವನು ಸರಿ ಮಾಡೋ ಗಂಟ ನಿಮ್ಗೆ 10 ಜೀವನ ಎತ್ತರೂ ಸಾಕಾಗಲ್ಲ. ಆ ಕಾರಣದಿಂದಾಗಿ ಮೊದಲು ನೀವು ವ್ಯವಹಾರಿಕವಾಗಿ ಕೇಳಬೇಡಿ. ನಿಮ್ಮ ಹೆಂಡತಿಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡೋಕ್ಕೆ ಏನು ಬೇಕೋ ಅದಕ್ಕೆ ನೀವು ಸಪೋರ್ಟ್ ಮಾಡಿ. ಬೇಗ ಎದ್ದು ಹೆಂಡತಿ ಸ್ನಾನ ಮಾಡಿ ಅವ್ರು ಮಹಾಲಕ್ಷ್ಮಿಯಾಗಿ ದೀಪ ಹಚ್ಚೋದು ಪ್ರಯತ್ನ ಮಾಡಿದ್ರೆ ನಿಮ್ಮ ಕೊರತೆಗೆ ಸ್ವಲ್ಪ ದಾರಿ ಸಿಕ್ಕತ್ತೆ. ಬೇಜಾರು ಮಾಡ್ಕೋಬೇಡಿ, ಪ್ರಯತ್ನ ಮಾಡಿ, ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು. ಯಾವುದೇ ಒಂದು ವಿಚಾರದಲ್ಲಿ
ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲಮ್ಮ ವಿಷಯನ. ಏನು ಹೇಳಿದ್ರು ಅವ್ರ ಟ್ರಕ್ಕಲ್ಲೇ ಹೋಗ್ತಾರೆ. ಇಲ್ಲ ಇದೇನೋ ಒಂದು ವಿಶೇಷವಾಗಿದೆ, ಇದನ್ನು ತಿಳ್ಕೊಂಡು ನಾವು ಬದುಕಬೇಕು ಅಂತಕ್ಕಂಥವ್ರು ತುಂಬ ಕಡಿಮೆ ಇದ್ದಾರೆ. ಸೊ ಯಾರಿಗೂ ಅರ್ಥ ಆಗಲಿಲ್ಲ, ಗೊತ್ತಾಗಲಿಲ್ಲ ಅಂತ ನನಗೆ ಬೇಜಾರಿಲ್ಲ. ನನಗೆ ಬೇಜಾರಾಗ್ತಾ ಇರೋದು ಏನಪ್ಪ ಅಂದರೆ, ಟಾಪಿಕ್ ಮಾಹಿತಿಗೆ ಬರಲ್ಲ. ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದ ಮೇಲೆ ಯಾಕೆ ಪ್ರಶ್ನೆ ಯಾಕೆ ಬಂತಿಲ್ಲಿ? ನನಗೆ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ ಪ್ರಶ್ನೆ, ಕುಟುಂಬ ಚೆನ್ನಾಗಿಲ್ಲ ಪ್ರಶ್ನೆ, ಮಕ್ಕಳು ಚೆನ್ನಾಗಿಲ್ಲ, ಹಲವಾರು ಪ್ರಶ್ನೆಗಳಿಗೆ ಕಾರಣ ಒಂದೇ ನೀವು ತಿಳ್ಕೊಬೇಕಾಗಿರೋದು. ಇದಕ್ಕೆಲ್ಲ ಪೂರ್ಣವಾಗಿ ಕಾರಣಕರ್ತನ ನಾನೇನೇ. ಅದಕ್ಕೋಸ್ಕರವಾಗಿ ಒಂದು ಸಣ್ಣ ಉದಾಹರಣೆ ಹೇಳಿ ಒಂದು ವಿಚಾರ ಮುಗಿಸ್ತೀನಿ. ಯಾಕೆ ಅಂತಂದರೆ, ಉನ್ನತವಾದ ವ್ಯಕ್ತಿ ಯಾರು, ಅರ್ಧಂಬರ್ಧ ವ್ಯಕ್ತಿ ಯಾರು ಅನ್ನೋದಕ್ಕೆ ಉದಾಹರಣೆ ತಿಳ್ಕೋಬೇಕು. ಉನ್ನತವಾದ ವ್ಯಕ್ತಿ ತಪ್ಪನ್ನು ತನ್ನ ಮೇಲೆ ಹಾಕೋತಾನಂತೆ, ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ. ಉನ್ನತವಾದ ವ್ಯಕ್ತಿ ಅವನು. ಈ ಅರ್ಧಂಬರ್ಧ ವ್ಯಕ್ತಿ ಯಾವಾಗಲೂ ಇನ್ನೊಬ್ರು ಕೈ ತೋರಿಸ್ತಿರ್ತಾನೆ. ಅವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಪ್ರಪಂಚ ಸರಿ ಇಲ್ಲ, ದೇವ್ರು ಸರಿ ಇಲ್ಲ, ಹಿಂಗೇಳೆ ಜೀವನ ಎಲ್ಲ ಪ್ರಪಂಚ ಎಲ್ಲ ಹಾಳು ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನಮ್ಮ ಮನುಷ್ಯ ಬದುಕಲಿಕ್ಕೆ ಗೊತ್ತಿಲ್ಲದೆ ನಾವು ಕೈ ಚೆಲ್ಬಿಟ್ಟಿದ್ದೀವಿ. ಇನ್ನೊಬ್ಬರನ್ನ ತೋರಿಸ್ಕೊಂಡು ಯಾರು ಮಾತಾಡ್ತಾರೆ, ಇನ್ನೊಬ್ಬರ ಬಗ್ಗೆ ಯಾರು ಅವಹೇಳನವಾಗಿ ನಡ್ಕೋತಾರೆ, ಅವ್ರ ಬಗ್ಗೆ ಇವರು ತಪ್ಪನ್ನು ಹುಡುಕ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ಇವರು ಅರ್ಧಂಬರ್ಧ ಮನುಷ್ಯ ಅಂತ ಹೇಳಬೇಕಾಗತ್ತೆ. ಹಾಗೆ ನೀವು ಎಲ್ಲರೂ ಕೂಡ ಪೂರ್ಣ ಮನಸ್ಸರಾಗಬೇಕಂದ್ರೆ ಬೇರೆಯವ್ರಿಗೆ ಕೈ ತೋರಿಸಿ ನನ್ನ ಹೆಂಡತಿ ಸರಿ ಇಲ್ಲ, ನನ್ನ ಮಗಳು ಸರಿ ಇಲ್ಲ, ನನ್ನ ಮಗ ಸರಿ ಇಲ್ಲ, ದೇವರು ಸರಿ ಇಲ್ಲ, ಇದನ್ನು ಬಿಡೋದು ತುಂಬ ಒಳ್ಳೆಯದು. ಇನ್ನು ಸೂರ್ಯಲೋಕ ಎಲ್ಲಿ ಮನೆಯಲ್ಲಿ ಬರಲಿಲ್ಲ ಅನ್ನೋದಕ್ಕೆ ಸಮಯ ತುಂಬ ಅಭಾವ ಕಮ್ಮಿ ಆಯಿತು. ಸೂರ್ಯಲೋಕ ತೋರ್ಸೋಕ್ಕೆ ಇನ್ನೂ ಸಮಯ ಇದೆ. ಮುಂದಿನ ಭಾಗದಲ್ಲಿ ಹೇಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರುಜಿ, ಸಾಕಷ್ಟು ವಿಚಾರಗಳ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ಬದುಕಿನ ಪುಸ್ತಕ ಯಾವುದು, ಜೊತೆಗೆ ಒಬ್ಬ ಯಶಸ್ವಿ ಮಹಿಳೆಯಾಗಿ ತಾನು ಆರೋಗ್ಯವಂತಿಯಾಗಿ ಗಂಡ ಹಾಗೆ ಮಕ್ಕಳನ್ನು ಕೂಡ ಆರೋಗ್ಯವಂತರನ್ನಾಗಿಸಿ ಬದುಕೋದೆ ಸಾರ್ಥಕ ಜೀವನ ಅನ್ನುವಂಥ ವಿಚಾರವನ್ನು ಗುರುಜಿ ಇವತ್ತು ಬಹಳ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.